ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮ್ಮನ್ನ ಸ್ಫೂರ್ತಿ ದಿನದ ಕಾರ್ಯಕ್ರಮದಲ್ಲಿ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ನಮ್ಮ ಟ್ಯಾಬ್ಲೂವಿನ 2ನೇ ದಿನ ಮತ್ತು ಈ ಕಾರ್ಯಕ್ರಮದ 12ನೇ ದಿನ. ನಾವು ಈ ಒಂದು ಕಾರ್ಯಕ್ರಮವನ್ನು 1,000 ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಅನ್ನು ಉಚಿತವಾಗಿ ಕೊಡಬೇಕು ಅಂತ ಈ ಒಂದು ಕಾರ್ಯಕ್ರಮನ ನಾವು ಪ್ರಾರಂಭ ಮಾಡಿದ್ವಿ. ಸೊ ಟೈಮ್ ಟೇಬಲ್ ಪ್ರಕಾರ ನಿನ್ನೆ ಸ್ವಲ್ಪ ನಮ್ಮ ಟೈಮ್ ಟೇಬಲಲ್ಲಿ ಒಂದು ದಿನ ಹೆಚ್ಚು ಕಮ್ಮಿ ಆಗಿದೆ. ಅದನ್ನು ಕೂಡ ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ನಾಳೆಯಿಂದ ನಾವು SQL ಸರ್ವರನ್ನು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತು ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಇದನ್ನು ನಾನು ನಾಳೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ರೈಟ್. ಸೊ ಇಲ್ಲಿ ಎಷ್ಟೊಂದು ಟಾಪಿಕ್ಸ್ ಇದೆ. ಈ ಎಲ್ಲ ಟಾಪಿಕ್ಸನ್ನು ಆದಷ್ಟು ನಾನು ನಿಮಗೆ ಕವರ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲ ಅಂದರೂ ಕೂಡ ಇಲ್ಲಿರುವಂಥ ಎಲ್ಲ ಟಾಪಿಕ್ಸ್ಗೆ ನಿಮಗೆ ಅನುಕೂಲ ಆಗಂಗೆ ನಾನು ಬೇರೆ ವೀಡಿಯೋಸ್ಗಳನ್ನು ಅರೇಂಜ್ ಮಾಡ್ತಾ ಬಂದಿದ್ದೀನಿ. ಇದಕ್ಕೂ ಕೂಡ ನಾನು ನಿಮಗೆ ಈ ಟಾಪಿಕ್ಸ್ಗಳನ್ನು ಕವರ್ ಮಾಡೋದಕ್ಕೆ ನಾನು ಬೇರೆ ವೀಡಿಯೋಸ್ಗಳನ್ನು ನಿಮಗೆ ಅರೇಂಜ್ ಮಾಡ್ತೀನಿ. ಓಕೆ, ಆದಷ್ಟು ಟಾಪಿಕ್ಸ್ಗಳನ್ನು ನಾನು ನಿಮಗೆ ಕವರ್ ಮಾಡಿ ಕೊಡ್ತೀನಿ. ರೈಟ್. ಸೊ ಇವಾಗ ನಾವೇನು ಮಾಡೋಣ ಅಂದರೆ ಕ್ವಿಕ್ಲಿ ನಮ್ಮ ಈ ಒಂದು ಟ್ಯಾಬ್ಲು ಪಬ್ಲಿಕನ್ನು ನಾನು ಓಪನ್ ಮಾಡ್ತೀನಿ. ಓಕೆ, ಸೊ ಇಲ್ಲೊಂದು ಟೆಕ್ಸ್ಟ್ ಫೈಲ್ ಕೂಡ ಇದೆ. ಸೊ ಇದು ನಿಮಗೆ ನಾನು ಈ ಒಂದು ಟೆಕ್ಸ್ಟ್ ಫೈಲನ್ನು ಕೊಡ್ತೀನಿ. ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ, ಬಟ್ ಈ ಫಂಕ್ಷನ್ಸನ್ನು ಯಾವ ರೀತಿ ಬರೀಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಎಲ್ಲ ಫಂಕ್ಷನ್ಸನ್ನು ಮಾಡೋದಕ್ಕಾಗಲ್ಲ, ಯಾಕಂದರೆ ಎಲ್ಲ ಫಂಕ್ಷನ್ಸ್ ಮಾಡಬೇಕು ಅಂದರೆ ಕಮ್ಮಿ ಅಂದರೂ ನಮಗೆ 2 ರಿಂದ 3 ಕ್ಲಾಸಸ್ ಆದರೂ ಬೇಕಾಗುತ್ತೆ. ಅಂದರೆ 2 to 3 hours ಬೇಕೇ ಬೇಕು. ಬಟ್ ನಿಮಗೆ ಈ ಫಾರ್ಮುಲಾಸ್ ಫಂಕ್ಷನ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ರೈಟ್. ಕ್ವಿಕ್ಲಿ ಇವಾಗ ನಾವು ಡೇಟಾನ ಇಂಪೋರ್ಟ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ ನಾವು ಡೇಟಾ ಇಂಪೋರ್ಟ್ ಮಾಡೋದು ಹೆಂಗೆ ಅಂತ ನಾವು ಕಲ್ತಿದ್ದೀವಿ. ಓಕೆ, ಸೊ ಇದೇ ಡೇಟಾ ನಾನು ಇಲ್ಲಿ ಇಂಪೋರ್ಟ್ ಮಾಡಿಕೊಂಡು ಒಂದೊಂದೇ ಟಾಪಿಕನ್ನು ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ರೈಟ್. ಸೊ ಇಲ್ಲಿವರೆಗೂ ನಮಗೆ ಗೊತ್ತು, ಅಂದರೆ ಡೇಟಾ ಸೋರ್ಸ್ ಬಗ್ಗೆ ಗೊತ್ತು, ಶೀಟ್ಸ್ ಬಗ್ಗೆ ಗೊತ್ತು, ಡ್ಯಾಶ್ಬೋರ್ಡ್ ಬಗ್ಗೆ ಗೊತ್ತು, ಮತ್ತು ಸ್ಟೋರಿ ಅಂದರೆ ಏನು ಅಂತ ಗೊತ್ತು. ಮತ್ತು ಇಲ್ಲಿ ನಾವು ಹೈರಾರ್ಕಿಯನ್ನು ಕ್ರಿಯೇಟ್ ಮಾಡಿದ್ವಿ. ಮತ್ತು ಇಲ್ಲಿರುವಂಥ ಕಾಲಮ್ಸನ್ನು ಜಸ್ಟ್ ಡ್ರ್ಯಾಗ್ ಮಾಡಿ ಈ ಒಂದು ಶೆಲ್ಫ್ ಅಂತ ಏನಿದೆ ಇಲ್ಲಿ ಹಾಕಿದ್ರೆ ನಮಗೆ ರಿಪೋರ್ಟ್ಸ್ ಬರುತ್ತೆ ಅಂತ ಗೊತ್ತು. ಓಕೆ, ಇಲ್ಲಿ ಎಷ್ಟೊಂದು ವಿಜುವಲೈಸೇಷನ್ಸ್ ಇದೆ, ನಾನು ಅದನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಬಟ್ ಇವಾಗ ಏನು ಮಾಡೋಣ ಅಂದರೆ ಫಾರ್ಮುಲಾಸ್ಗಳನ್ನು ಯಾವ ರೀತಿ ಬರೀಬೋದು, ಫಂಕ್ಷನ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾವು ನೋಡೋಣ. ಒಂದು ನೋಟ್ ಪ್ಯಾಡ್ ಕೂಡ ಒಂದು ತೊಗೊಂಡ್ಬಿಡ್ತೀನಿ, ಸೊ ನಿಮಗೆ ಈಸಿಗೆ ಅರ್ಥ ಆಗುತ್ತೆ. ಓಕೆ, ಫಂಕ್ಷನ್ಸ್ ದಯವಿಟ್ಟು ಗಮನ ಇಟ್ಟು ಕೇಳಿ, ಯಾಕಂದರೆ ತುಂಬ ಟಾಪಿಕ್ಸನ್ನು ಕವರ್ ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಹೋಗ್ತೀವಿ. ಅವಾಗ ನಿಮಗೆ ಕೆಲವೊಂದು ಟಾಪಿಕ್ಸ್ ಕಷ್ಟ ಅಂತ ಅನ್ನಿಸ್ಬೋದು. ನಾನು ನಿಮಗೆ ಮಾತು ಕೊಟ್ಟಂಗೆ ಬೇರೆ ಡೀಟೇಲ್ಡ್ ವಿಡಿಯೋಸ್ಗಳು ಕೂಡ ನಾನು ನಿಮಗೆ ಅದೇ ವೆಬ್ಸೈಟಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಸೊ ಅದು ಬಿಟ್ಟು ನಿಮ್ಗೊಂದು ಐಡಿಯಾ ಬರಲಿ ಅಂತ ಎಲ್ಲ ಟಾಪಿಕ್ಸ್ಗಳನ್ನು ನಾನು ಕವರ್ ಮಾಡ್ತೀನಿ. ಫಂಕ್ಷನ್ಸ್ ಅಂತಂದರೆ ನಾವೊಂದು ಫಾರ್ಮುಲಾಸನ್ನು ಬರೀಬೇಕು ಅಂತಂದರೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಒಂದು ಇನ್ಸ್ಟ್ರಕ್ಷನ್ಸನ್ನು ನಾವು ಯೂಸ್ ಮಾಡಿಕೊಂಡು ಫಂಕ್ಷನ್ಸನ್ನು ಯೂಸ್ ಮಾಡ್ಕೊಂಡು ನಾವು ಫಾರ್ಮುಲಾನ ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಟೋಟಲ್ ಸಮ್ ಬೇಕು, ಅಥವಾ ಯಾವುದೋ ಒಂದು ರಿಪೋರ್ಟ್ಸಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಬೇಕು. ಸೊ ಈ ರೀತಿ ಇದ್ದಾಗ ನಾವು ಫಂಕ್ಷನ್ಸನ್ನು ಯೂಸ್ ಮಾಡಿಕೊಂಡು ಫಾರ್ಮುಲಾಸನ್ನು ಬರೀಬೋದು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದು ಕ್ಯಾನ್ವಸ್ ಅಂತಿದೆ. ಈ ಕ್ಯಾನ್ವಸಲ್ಲಿ ನಾವು ರಿಪೋರ್ಟ್ಸನ್ನು ಮಾಡ್ತೀವಿ. ನಾನು ಇವಾಗ ಶೀಟ್ 1ನಲ್ಲಿದ್ದೀನಿ. ಇಲ್ಲೊಂದು ಕ್ಯಾನ್ವಸ್ ಇದೆ. ನಾನು ರಿಪೋರ್ಟ್ಸ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ರೀಜನ್ ಅನ್ನೋ ಈ ಒಂದು ಡೈಮೆನ್ಷನ್, ಅದನ್ನು ನಾವು ನೋಡಿದ್ವಿ. ಡೈಮೆನ್ಷನ್ ಮತ್ತು ಇಲ್ಲಿ ಗ್ರೀನ್ ಕಲರ್ ಇದೆ, ಇದನ್ನು ನಾವು ಮೆಷರ್ ಅಂತ ಕರಿತೀವಿ. ಈ ರೀಜನ್ ಅನ್ನು ತಗೊಂಡು ಇಲ್ಲಿ ಕಾಲಮ್ ಅಥವಾ ರೋ ಎಲ್ಲಿ ಬೇಕಾದ್ರೂ ನಾನು ಇದನ್ನು ಪ್ಲೇಸ್ ಮಾಡ್ಬೋದು. ಈ ಕಾಲಮ್ ಅಲ್ಲಿ ಹಿಂಗೆ ಇಟ್ಬಿಟ್ಟು ಅಥವಾ ರೋ ಹೆಡರ್ಸ್ ಅಲ್ಲಿ ಇಡ್ತೀನಿ. ಮತ್ತೆ ಸೇಲ್ಸ್ ಅನ್ನು ತಗೊಂಡು ಕಾಲಮ್ ಅಲ್ಲಿ ಇಡ್ತೀನಿ. ಈ ತರ ಒಂದು ಚಾರ್ಟ್ ಬರುತ್ತೆ. ಟೇಬಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಕ್ಲಿಕ್ ಮಾಡ್ತೀನಿ ನೋಡಿ, ಇದು ಟೇಬಲ್ ಆಗ್ಬಿಡುತ್ತೆ. ಸೊ ಇಲ್ಲಿ ನನಗೆ ಟೇಬಲ್ ಏನಿದೆಯಲ್ಲ, ನಾವು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದಾಗ ಈ ಕ್ಯಾನ್ವಸ್ ಅಲ್ಲಿ ಇದೆಲ್ಲ ಆಗ್ರಿಗೇಟ್ ಆಗುತ್ತೆ. ಆಗ್ರಿಗೇಟ್ ಅಂತ ನೋಡಿ ಇಲ್ಲಿ ಸಮ್ ಆಫ್ ಸೇಲ್ಸ್ ಅಂತ ಇದೆ. ಓಕೆ, ಸೊ ಇದು ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ಇದಕ್ಕೆ ನಾವು ಇಂಪ್ಲಿಸಿಟ್ ಅಂತ ಕರಿತೀವಿ. ಇಂಪ್ಲಿಸಿಟ್ ಅಂದ್ರೆ ಇಂಟರ್ನಲ್ಲಿ ಇದು ನಮಗೆ ಆಗ್ರಿಗೇಟ್ ಆಗ್ಬಿಡುತ್ತೆ. ಬಟ್ ನನಗೆ ಇವಾಗ ಫಾರ್ಮುಲಾ ಮೂಲಕ ಆಗ್ರಿಗೇಟ್ ಆಗಬೇಕು. ಯಾತಕ್ಕೆ ಆ ಥರ ಮಾಡ್ತೀವಿ ಅಂದರೆ ಡೈನಾಮಿಕ್ ಆಗಿ ನಮ್ಗೆ ರಿಸಲ್ಟ್ಸ್ ಬರಲಿ ಅಂತ. ಸೊ ಆ ರೀತಿ ಮಾಡಬೇಕು ಅಂತಂದಾಗ ನಾನು ಫಾರ್ಮುಲಾಸ್ ಬರೀಬೇಕು ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿಕೊಂಡು. ಎಕ್ಸೆಲ್ಗೆ ಹೋದ್ರೆ ನಿಮಗೆ ಫಂಕ್ಷನ್ ಲೈಬ್ರರೀಸ್ ಅಂತ ಇರುತ್ತೆ. ನಾನು ಎಕ್ಸೆಲ್ ಕ್ಲಾಸಲ್ಲಿ ನಿಮ್ಗೆ ತೋರಿಸಿದೆ ಎಷ್ಟೊಂದು ಫಂಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನಮಗೆ ಆ ಥರ ಲೈಬ್ರರೀಸ್ ಇಲ್ಲಿರಲ್ಲ. ಬಟ್ ನಾವೇನು ಮಾಡಬೇಕು ಅಂದರೆ ಫಂಕ್ಷನ್ಸನ್ನು ಬರೀಬೇಕು ಅಂತಂದಾಗ
ನಿಮಗೆ 3 ಡಿಫ್ರೆಂಟ್ ಟೈಪ್ಸ್ ಅಂದ್ರೆ ಯಾವ ರೀತಿ ನೀವು ಫಾರ್ಮುಲಾಸ್ ಬರೀಬೇಕು ಅಂತ 3 ಬೇರೆ ಬೇರೆ ಟೈಪ್ಸ್ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಒಂದನೇದು ಬಂದು ನಾನು ಅಕಸ್ಮಾತ್ ಏನಾದರೂ ಒಂದು ಫಾರ್ಮುಲಾ ಬರೀತಾ ಇದ್ದೀನಿ. ಇಲ್ಲಿ ನೀವು ಸೇಲ್ಸ್ ಅಂತಿದೆಯಲ್ಲ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಕ್ರಿಯೇಟ್ ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅಂತಿದೆ. ಇದು ಕ್ಲಿಕ್ ಮಾಡಿದ್ರೆ ನಂಗೆ ಒಂದು ಬಾಕ್ಸ್ ತರ ಬಂದ್ಬಿಡುತ್ತೆ ಇಲ್ಲಿ ನೋಡಿ. ಸೊ ಈ ರೀತಿ ಒಂದು ಮಾಡ್ಬೋದು. ಇದು ಒಂದು ಮೆಥಡ್. ಸೆಕೆಂಡ್ ಮೆಥಡ್ ಬಂದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮಗೆ ಡೇಟಾ ಪ್ಯಾನ್ ಇದೆಯಲ್ಲ, ಇಲ್ಲೊಂದು ಚಿಕ್ಕ ಆರೋ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲೂ ಕೂಡ ಕ್ರಿಯೇಟ್ ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅಂತಿದೆ. ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲೊಂದು ಚಿಕ್ಕ ವಿಂಡೋ ಬರುತ್ತೆ. ಇಲ್ಲೂ ಕೂಡ ನಾನು ಈ ಒಂದು ಫಾರ್ಮುಲಾಸ್ ಅನ್ನ ಮಾಡ್ಬೋದು. ಅದು ಬಿಟ್ಟು ಅನಾಲಿಸಿಸ್ ಅಂತಿದೆ, ಇಲ್ಲಿ ನೋಡಿ ಕ್ರಿಯೇಟ್ ಕ್ಯಾಲ್ಕುಲೇಟೆಡ್ ಫೀಲ್ಡ್, ಇದು ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನಾನು ಒಂದು ಫೀಲ್ಡ್ ಅನ್ನು ಅಂದ್ರೆ ಒಂದು ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅನ್ನ ಕ್ರಿಯೇಟ್ ಮಾಡಬಹುದು. ನೀವು ಪವರ್ ಬಿ ಐ ನೆನಪಲ್ಲಿದ್ರೆ ಕ್ಯಾಲ್ಕುಲೇಟೆಡ್ ಕಾಲಮ್, ಮೆಷರ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ ಅಂತ ಮಾಡ್ತೀವಿ. ಇಲ್ಲಿ ಆ ರೀತಿ ಇಲ್ಲ, ಕ್ಯಾಲ್ಕುಲೇಟೆಡ್ ಫೀಲ್ಡ್ ನಮಗೆ ಎಕ್ಸೆಲ್ ಅಲ್ಲಿ ಕೂಡ ಇದೆ, ಇದು ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅಂತ. ಸೊ ಆ ರೀತಿ ನಾವು ಇದನ್ನ ಮಾಡೋದು ನೋಡಿ. ಇಲ್ಲಿ ಹೋಗ್ಬಿಟ್ಟು ಹೆಂಗ್ ಮಾಡ್ತೀನಿ, ಈ ಚಿಕ್ಕ ಆರೋ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅಂತಿದೆ, ಇದು ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ನನಗೊಂದು ವಿಂಡೋ ಬರುತ್ತೆ. ಓಕೆ, ಇದು ಬಂದು ನನ್ನ ಫಾರ್ಮುಲಾ ಅಂದ್ರೆ ನಮಗೆ ಆ ಕಾಲಮ್ ಏನ್ ಕ್ರಿಯೇಟ್ ಮಾಡ್ತಾ ಇದೀವಿ ಆ ಕಾಲಮ್ ನೇಮ್ ಅನ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಟೋಟಲ್ ಸೇಲ್ಸ್ ಅಂತ ಕೊಡ್ತೀನಿ, ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ. ಟೋಟಲ್ ಸೇಲ್ಸ್ ಇಲ್ಲೇನ್ ಮಾಡ್ತೀನಿ, ಸಮ್ ನೋಡಿ, ಇದೊಂದು ಫಂಕ್ಷನ್. ಯಾವ ಕಾಲಮ್ ಮೇಲೆ ನಾನು ಸಮ್ ಮಾಡಬೇಕು, ಸೇಲ್ಸ್. ನೀವು ಯಾವುದೇ ಕಾರಣಕ್ಕೂ ಈ ತರ ಟೈಪ್ ಮಾಡಿ ಸುಮ್ಮನೆ ಬಿಡಬಾರ್ದು. ಇಲ್ಲಿ ಕಾಲಮ್ಸ್ ಅಂತ ತಗೊಳುತ್ತಲ್ಲ, ನಾನು ಟ್ಯಾಬ್ ಅಂತ ಕೊಡ್ಬೇಕು ನೋಡಿ ಈ ರೀತಿ. ಈಗ ನಾನು ಓಕೆ ಅಂತ ಕೊಟ್ರೆ ನೋಡಿ, ಇದು ಒಂದು ನಂಬರ್ ಕಾಲಮ್. ಓಕೆ ಅಂತ ಕೊಡ್ತೀನಿ ನೋಡಿ, ಟೋಟಲ್ ಸೇಲ್ಸ್ ಅಂತ ಬಂದ್ಬಿಡುತ್ತೆ. ಈಗ ಇದನ್ನ ನಾನು ತಗೊಂಡು ಇಲ್ಲಿ ಜಸ್ಟ್ ಇಲ್ಲಿ ನಾನು ಡ್ರಾಪ್ ಮಾಡಿದ್ರೆ ನೋಡಿ, ನನಗೆ ಇಂಪ್ಲಿಸಿಟ್ ಅಂದ್ರೆ ಆಟೋಮೆಟಿಕ್ ಆಗಿ ಆಗುವಂತ ಟೋಟಲ್ ಮತ್ತೆ ಇಲ್ಲಾಗುವಂತ ಟೋಟಲ್ ಎರಡೂ ಒಂದೇ ಇರುತ್ತೆ. ಏನೂ ತೊಂದರೆ ಇಲ್ಲ, ನೀವು ಯಾವ್ದು ಬೇಕಾದ್ರೂ ತಗೋಬಹುದು. ಬಟ್ ಕೆಲವು ಟೈಮ್ ನಮಗೆ ಈ ರೀತಿ ಫಾರ್ಮುಲಾ ಏನ್ ಬರ್ದಿರ್ತೀವಲ್ಲ ಇದನ್ನೇ ಯೂಸ್ ಮಾಡಬೇಕು. ಯಾಕೆ ಅಂತಂದ್ರೆ ನೀವೇನಾದ್ರೂ ಅಕಸ್ಮಾತ್ ಆಗಿ ಇಫ್ ಕಂಡೀಷನ್ಸ್, ನಾನು ಪವರ್ ಬಿ ಎಲ್ ತೋರಿಸಿದೆ ನಿಮ್ಗೆ, ಇಫ್ ಕಂಡೀಷನ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಆಗ್ರಿಗೇಟ್ ಆಗಿ ವ್ಯಾಲ್ಯೂಸ್ ಬರಬೇಕು. ಅಂತ ಟೈಮಲ್ಲಿ ನಾವು ಈ ತರ ಎಕ್ಸ್ಪ್ಲಿಸಿಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆ ರೈಟ್. ಸೊ ಈ ರೀತಿ ನಾನು ಫಾರ್ಮುಲಾಸ್ ಅನ್ನ ಬರೀಬಹುದು. ಇಲ್ಲಿ ನೀವು ನೋಡಬಹುದು ಎಷ್ಟೊಂದು ಫಾರ್ಮುಲಾಸ್ ಅನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದನ್ನ ಇವಾಗ ನಾವು ಟ್ರೈ ಮಾಡೋಣ. ಎಲ್ಲಾದ್ರೂ ನಾನು ಮಾಡೋಕ್ಕಾಗಲ್ಲ, ಬಟ್ ಕೆಲವೊಂದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಕಸ್ಟಮರ್ ನೇಮ್ ಇದೆ. ಈ ಕಸ್ಟಮರ್ ನೇಮ್ ಬಂದು ನೀವು ನೋಡಿದ್ರೆ ಇದು ಯಾವ ರೀತಿ ಇರುತ್ತೆ ಗೊತ್ತಾ ನೋಡಿ. ಇಲ್ಲಿ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲಿ ನೋಡಿ ಈ ರೀತಿ ಇದೆ, ಅಂದ್ರೆ ಪ್ರಾಪರ್ ಕೇಸಲ್ಲಿ ಇದೆ. ನನಗೆ ಇದೆಲ್ಲ ಬಂದು ಕ್ಯಾಪಿಟಲ್ ಲೆಟರ್ ಆಗಬೇಕು ಅಥವಾ ಸ್ಮಾಲ್ ಲೆಟರ್ ಆಗಬೇಕು. ಏನ್ ಮಾಡ್ತೀನಿ, ಒಂದು ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಕ್ಯಾಲ್ಕುಲೇಟ್ ಫೀಲ್ಡ್ ಅಂತ ಕೊಡ್ತೀನಿ. ಇಲ್ಲಿ ನಾನು ಫಾರ್ಮುಲಾ ಬರೀಬಹುದು. ಇಲ್ಲ ಅಂದ್ರೆ ನಾ ಏನ್ ಮಾಡ್ಬೋದು, ಇನ್ನೊಂದು ಮೆಥಡ್, ಈಸಿ ಮೆಥಡ್. ಈ ಕಾಲಮ್ ಮೇಲೆ ನಾನು ಒಂದು ಫಾರ್ಮುಲಾ ಬರೀತಾ ಇದ್ದೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡ್ತೀನಿ. ರೈಟ್ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟ್ ಕ್ಯಾಲ್ಕುಲೇಟೆಡ್ ಫೀಲ್ಡ್ ಈಗ ಕೊಟ್ಟಿದ ತಕ್ಷಣ ನೋಡಿ ಕಸ್ಟಮರ್ ನೇಮ್ ಅಂದ್ರೆ ಆ ಕಾಲಮ್ ಬಂದ್ಬಿಡುತ್ತೆ. ಇಲ್ಲಿ ಕ್ಯಾಲ್ಕುಲೇಷನ್ 1 ಅಂತಿದೆಲ್ಲ, ಇಲ್ಲಿ ನಾನು ಏನ್ ಮಾಡ್ತೀನಿ, ಫಂಕ್ಷನ್ ಅಪ್ಪರ್ ಅಂತ ಕೊಟ್ಟಿರ್ತೀನಿ. ಇಲ್ಲಿ ಅಪ್ಪರ್ ಆಫ್ ನೋಡಿ, ಇಲ್ಲಿದೆಲ್ಲ ಇಲ್ಲಿ ಇಟ್ಬಿಟ್ಟು ಅಪ್ಪರ್ ಆಫ್ ನಿಂಗೆ ಕೊಟ್ರೆ ಈ ಸ್ಟ್ರಿಂಗ್ ತಗೊಳುತ್ತೆ. ಕ್ಲೋಸ್ ಮಾಡಿ ಮತ್ತೆ ಓಕೆ ಅಂತ ಕೊಟ್ರೆ ನೋಡಿ ಇಲ್ಲಿ ಒಂದು ಫಾರ್ಮುಲಾ ಬಂದ್ಬಿಡುತ್ತೆ. ಸೊ ಇದನ್ನ ನೀವು ಯೂಸ್ ಮಾಡ್ತೀನಿ ನೋಡಿ. ಇದನ್ನ ಡ್ರ್ಯಾಗ್ ಮಾಡ್ಬಿಟ್ಟು ನಾನು ಇಲ್ಲಿ ಡ್ರಾಪ್ ಮಾಡಿದ್ರೆ ನೋಡಿ ಇಲ್ಲಿ ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ನಾವು ಎಕ್ಸೆಲ್ ಅಲ್ಲಿ ಹೆಂಗ್ ಮಾಡ್ತೀವಿ, ಪವರ್ ಬಿ ಐ ಹೆಂಗ್ ಮಾಡ್ತೀವಿ, ಅದೇ ರೀತಿ ಇಲ್ಲೂ ಕೂಡ ನನ್ನ ಫಂಕ್ಷನ್ಸ್ ಅನ್ನ ಬರೀಬಹುದು. ರೈಟ್. ಲೋವರ್ ಕೇಸ್ ಹೆಂಗ್ ಮಾಡೋದು, ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲೋಗಿ ರೈಟ್ ಕ್ಲಿಕ್ ಮಾಡಲ್ಲ, ಇಲ್ಲಿ ತಗೋತೀನಿ ನೋಡಿ. ಇಲ್ಲಿ ನನಗೆ ಏನೂ ಇಲ್ಲ, ಯಾವುದೇ ಆಪ್ಷನ್ಸ್ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಫಂಕ್ಷನ್ ಲೋವರ್ ಅಂತ ಕೊಡ್ತೀನಿ. ಲೋವರ್ ಆಫ್ ಕಸ್ಟಮರ್ ನೇಮ್ ನೋಡಿ, ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಅಂತ ಕೊಡ್ತೀನಿ ನೋಡಿ, ಇಲ್ಲಿ ಲೋವರ್ ಕೇಸ್ ಬರುತ್ತೆ. ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿದ್ರೆ ನೋಡಿ ಈ ರೀತಿ ನನಗೆ ಲೋವರ್ ಕೇಸ್ ನೇಮ್ಸ್ ಬರುತ್ತೆ. ಸೊ ಈ ರೀತಿ ನಾನು ಫಂಕ್ಷನ್ಸ್ ಅನ್ನ ಮಾಡ್ಬೋದು. ಡನ್. ಇವಾಗ ಈ ಟೆಕ್ಸ್ಟ್ ಅಲ್ಲಿ ಈ ತರ ಕೇಸಸ್ ಹೆಂಗಾಗ್ಬೋದು ಅಂತ ನೋಡಿದ್ವಿ. ಇದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಆರ್ಡರ್ ಐ ಡಿ ಅನ್ನು ತಗೊಳ್ಳೋಣ. ಓಕೆ ಓಕೆ ನೋಡಿ,
ಆರ್ಡರ್ ಐ ಡಿ ತಗೊಂಡೆ. ನನಗೆ ಇವಾಗ ಈ ಫಸ್ಟ್ 2 ಕ್ಯಾರೆಕ್ಟರ್ಸ್, ಮಧ್ಯದಲ್ಲಿರೋ 4 ಕ್ಯಾರೆಕ್ಟರ್ ಮತ್ತೆ ಲಾಸ್ಟಲ್ಲಿರೋ 6 ಕ್ಯಾರೆಕ್ಟರ್ ನನಗೆ ಸಪ್ರೇಟ್ ಆಗಬೇಕು. ಯೂಶಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಲೆಫ್ಟ್, ರೈಟ್, ಮಿಡ್ ಅಂತ ಇರುತ್ತೆ. ಎಕ್ಸೆಲ್ ಅಲ್ಲೂ ಇದೆ, ಈ ರೀತಿ ಮಾಡ್ಬೋದು. ಬಟ್ ಇಲ್ಲಿ ಟ್ಯಾಬ್ಲೂ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂದ್ರೆ ಸ್ಪ್ಲಿಟ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಈ ಸ್ಪ್ಲಿಟ್ ಇವಾಗ ಎಕ್ಸೆಲ್ ಅಲ್ಲಿ ಕೂಡ ಇದೆ. ಸೊ ಇಲ್ಲಿ ಹೋಗ್ತೀನಿ, ಇವಾಗ ಸ್ಪ್ಲಿಟ್ ಯೂಸ್ ಮಾಡ್ತೀನಿ. ಹೆಂಗ್ ಸ್ಪ್ಲಿಟ್ ಯೂಸ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಕ್ರಿಯೇಟ್ ಕ್ಯಾಲ್ಕುಲೇಟೆಡ್ ಫೀಲ್ಡ್, ಆಯ್ತಾ. ನಾನೇನ್ ಮಾಡ್ತೀನಿ, ಫಂಕ್ಷನ್ ಸ್ಪ್ಲಿಟ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸ್ಪ್ಲಿಟ್ ಅಂತ ಕೊಟ್ಬಿಟ್ಟು ಸ್ಟ್ರಿಂಗ್ ಕೇಳುತ್ತೆ. ನಂಗೆ ಸ್ಟ್ರಿಂಗ್ ಯಾವುದು, ಆರ್ಡರ್ ಐ ಡಿ, ಆಯ್ತಾ. ಈ ಆರ್ಡರ್ ಐ ಡಿ ಯಾವ ರೀತಿ ಸಪ್ರೇಟ್ ಆಗಿದೆ ಅಂದ್ರೆ, ನನಗೆ ಈ ಡೇಟಾನ ಹೆಂಗೆ ನಾನು ಸಪ್ರೇಟ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಹೈಫನ್ ಕೊಡ್ತೀನಿ. ಅಂದ್ರೆ ಇಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥದ್ದು ಹೈಫನ್ ಮೇಲೆ, ಕಾಮ ಟೋಕನ್ ನಂಬರ್ ಕೇಳುತ್ತೆ. ಈ ಟೋಕನ್ ನಂಬರ್ ಏನಪ್ಪಾ ಅಂತಂದ್ರೆ ನೋಡಿ, ಈ ಹೈಫನ್ ಇದೆಯಲ್ಲ, ಅಂದ್ರೆ ಸಪರೇಟರ್ ಇದೆಯಲ್ಲ, ಇದು ಫಸ್ಟ್ ಟೋಕನ್, ಸೆಕೆಂಡ್ ಟೋಕನ್, ಥರ್ಡ್ ಟೋಕನ್. ನಾನು ಇವಾಗ 1 ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಟ್ರೆ ನೋಡಿ, ಇದನ್ನ ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿದ್ರೆ ಇಲ್ಲಿ ನೋಡಿ ಫಸ್ಟ್ ಟೋಕನ್ ಬಂತು. ನನಗೆ ಇವಾಗ 3ನೇ ಟೋಕನ್ ಬೇಕು. ಇದನ್ನ ನಾನು ಎಡಿಟ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತೀನಿ, ರೈಟ್ ಕ್ಲಿಕ್, ಎಡಿಟ್. ಈಗ 1 ಅಂತಿದೆಯಲ್ಲ, ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು 3 ಅಂತ ಕೊಡ್ತೀನಿ, ಓಕೆ ಅಂತ ಕೊಟ್ರೆ ನೋಡಿ 3ನೇ ಟೋಕನ್. ಇದೇ ನಾನು 3 ಸಲ ಮಾಡಿದ್ರೆ ಇಲ್ಲಿ ನನಗೆ 3 ಡಿಫ್ರೆಂಟ್ ಕಾಲಮ್ಸ್ ಅನ್ನ ನಾನು ತಗೋಬಹುದು. ಸೊ ಈ ರೀತಿ ನಿಮಗೆ ಎಲ್ಲಾ ಫಂಕ್ಷನ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸ್ಟಾರ್ಟ್ಸ್ ವಿತ್, ಅಕಸ್ಮಾತ್ ಏನಾದ್ರು ಎ ಇಂದ ಸ್ಟಾರ್ಟ್ ಆಗಬೇಕು, ಅದೆಲ್ಲ ನನಗೆ ಬೇಕು. ಇದೆಲ್ಲ ಬಂದು ನೋಡಿ, ಸ್ಟಾರ್ಟ್ಸ್ ವಿತ್, ಎಂಡ್ಸ್ ವಿತ್, ಕಂಟೈನ್ಸ್, ಇದೆಲ್ಲ ಬಂದು ಟ್ರೂ ಆರ್ ಫಾಲ್ಸ್ ವ್ಯಾಲ್ಯೂಸ್ ಕೊಡುತ್ತೆ. ಹಿಂಗೆ ನೋಡಿ, ಇಲ್ಲಿ ಹೋಗ್ತೀನಿ, ಇವಾಗ ಇದೆಲ್ಲ ತೆಗೆದ್ಬಿಡೋಣ. ಇಲ್ಲಿ ಹೋಗ್ಬಿಟ್ಟು ಇವಾಗ ಕಸ್ಟಮರ್ ನೇಮ್ ತಗೋತೀನಿ. ಯಾವ್ದೆಲ್ಲ ಕಸ್ಟಮರ್ ನೇಮ್ ಎ ಇಂದ ಸ್ಟಾರ್ಟ್ ಆಗುತ್ತೆ, ಎ ಇಂದ ಸ್ಟಾರ್ಟ್ ಆಗ್ಬೇಕು. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಕ್ರಿಯೇಟ್ ಕ್ಯಾಲ್ಕುಲೇಟೆಡ್ ಫೀಲ್ಡ್, ಫಂಕ್ಷನ್ ಸ್ಟಾರ್ಟ್ಸ್ ವಿತ್ ಅಂತ ಕೊಡ್ತೀನಿ. ಸ್ಟಾರ್ಟ್ಸ್ ವಿತ್ ಅಂದ್ರೆ ನನಗೆ ಯಾವುದೇ ಒಂದು ಕಾಲಮ್ ತಗೋತೀನಲ್ಲ, ಅದನ್ನ ಯಾವ ಒಂದು ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಚೆಕ್ ಮಾಡೋದು. ನಾನೇನ್ ಮಾಡ್ತೀನಿ, ಕಸ್ಟಮರ್ ನೇಮ್ ತಗೋತೀನಿ, ಸಬ್ ಸ್ಟ್ರಿಂಗ್ ಒಂದು ಎ ಅಂತ ಕೊಟ್ಟಿರ್ತೀನಿ, ಓಕೆ ಅಂತ ಕೊಡ್ತೀನಿ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಏನ್ ಮಾಡ್ತೀನಿ, ಈ ಕಾಲಮ್ ಅನ್ನ ತಗೊಂಡು ನಾನು ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ನೋಡಿ, ಇಲ್ಲಿ ಟ್ರೂ ಅಥವಾ ಫಾಲ್ಸ್ ಅಷ್ಟೇ ಬರುತ್ತೆ, ಟ್ರೂ ಆರ್ ಫಾಲ್ಸ್ ರಿಸಲ್ಟ್ಸ್. ಈಗ ನನಗೆ ಎಲ್ಲೆಲ್ಲಿ ಟ್ರೂ ಇದೆ ಅದೆಲ್ಲ ಬಂದು ಎ ಇಂದ ಸ್ಟಾರ್ಟ್ ಆಗುವಂತ ಕಸ್ಟಮರ್ ನೇಮ್. ಓಕೆ, ಸೊ ಇವಾಗ ನಾವು ಒಂದಷ್ಟು ಫಂಕ್ಷನ್ಸ್ ಬರುತ್ತೀವಿ. ಇದರಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀನಿ. ನಾವು ಯಾವ್ದೆಲ್ಲ ಫಂಕ್ಷನ್ಸ್ ಬರೀತೀವಲ್ಲ, ಅಂದ್ರೆ ಫಾರ್ಮುಲಾಸ್ ಬರೆದು ಒಂದು ಕ್ಯಾಲ್ಕುಲೇಟೆಡ್ ಫೀಲ್ಡ್ಸ್ ಅನ್ನು ಮಾಡ್ತೀವಲ್ಲ, ಅದೆಲ್ಲ ನೀವು ನೋಡಿದ್ರೆ ನೋಡಿ, ಈಕ್ವಲ್ಸ್ ಎ ಬಿ ಸಿ, ಈಕ್ವಲ್ಸ್ ಎ ಬಿ ಸಿ, ಈಕ್ವಲ್ಸ್ T/F ಅಂತಿದೆ. ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನೋಡಿ, ಟೋಟಲ್ ಸೇಲ್ಸ್ ಈಕ್ವಲ್ಸ್ ಹ್ಯಾಶ್ ಅಂತಿದೆ. ಇದರ ಅರ್ಥ ಏನು ಅಂತಂದ್ರೆ, ನಾನು ಮಾಡುವಂತ ಎಲ್ಲಾ ಕ್ಯಾಲ್ಕುಲೇಟೆಡ್ ಫೀಲ್ಡ್ ನಾನು ಏನ್ ಜನರೇಟ್ ಮಾಡ್ತೀನಿ ಅದಕ್ಕೆಲ್ಲ ಈಕ್ವಲ್ಸ್ ಇರುತ್ತೆ. ಈಕ್ವಲ್ಸ್ ಅಂತ ಇದ್ಬಿಟ್ಟು ಇಲ್ಲಿ ಎ ಬಿ ಸಿ ಅಂತಿದ್ರೆ ಟೆಕ್ಸ್ಟ್ ಕಾಲಮ್, T/F ಅಂತಿದ್ರೆ ಟ್ರೂ ಆರ್ ಫಾಲ್ಸ್, ಇಲ್ಲಿ ನೋಡಿ ಹ್ಯಾಶ್ ಅಂತಿದೆ, ಇದು ನಂಬರ್ ಕಾಲಮ್. ಸೊ ಒಂದು ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅನ್ನ ನಾನು ಮಾಡಿದ್ರೆ ಈಕ್ವಲ್ಸ್ ಅಂತ ಬಂದ್ಬಿಡುತ್ತೆ. ಓಕೆ, ಈಕ್ವಲ್ಸ್ ಅಂತ. ಸೊ ಈ ಈಕ್ವಲ್ಸ್ ಅಂತ ಬಂದಾಗ ನನಗೆ ಇದು ಕ್ಯಾಲ್ಕುಲೇಟ್ ಫೀಲ್ಡ್ ಅಂತ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಇದೇನಿದೆಲ್ಲ, ಇದು ಎ ಬಿ ಸಿ ಅಥವಾ ಒಂದು ನಂಬರ್, ಇದು ಹ್ಯಾಶ್, ಜಿಯೋಗ್ರಫಿ, ಇದೆಲ್ಲ ಬಂದು ಯಾವ ಡೇಟಾ ಟೈಪ್ ಅಂತ ನಮಗೆ ತೋರಿಸ್ಕೊಡುತ್ತೆ. ಓಕೆನಾ. ಸೊ ಇದು ಬಂದು ಫಂಕ್ಷನ್ಸ್. ಈ ರೀತಿ ನಮಗೆ ಇಷ್ಟೊಂದು ಫಂಕ್ಷನ್ಸ್ ಇದೆ. ನಾ ಎಲ್ಲಾ ಫಂಕ್ಷನ್ಸ್ ಅನ್ನ ನಿಮಗೆ ತಿಳಿಸ್ಕೊಡಕ್ಕಾಗಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ, ಇದ್ರದ್ದೆಲ್ಲ ಡೀಟೇಲ್ಡ್ ಫಂಕ್ಷನ್ಸ್ ವಿಡಿಯೋಸ್ ನಾನು ನಿಮಗೆ ಕೊಡ್ತೀನಿ. ಓಕೆನಾ, ರೈಟ್. ಸೊ ಇವಾಗ ನಮಗೆ ಫಂಕ್ಷನ್ಸ್ ಬಗ್ಗೆ ನಾವು ತಿಳ್ಕೊಂಡು, ಈಗ ಫಿಲ್ಟರ್ಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಾದ್ಮೇಲೆ ಮತ್ತೆ ಬರ್ತೀನಿ ನಾನು ಫಂಕ್ಷನ್ಸ್ಗೆ, ಡೈನಾಮಿಕ್ ಆಗಿ ಹೆಂಗ್ ಮಾಡ್ಬೋದು ಅಂತ. ಓಕೆ, ಸೊ ಈಗ ಫಿಲ್ಟರ್ಸ್ ಅಂದ್ರೆ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಫಿಲ್ಟರ್ಸ್ ಏನೇನು ಟಾಪಿಕ್ಸ್ ಇರೋಣ. ಓಕೆ, ಕಂಡೀಷನಲ್ ಫಾರ್ಮ್ಯಾಟಿಂಗ್, ಫಿಲ್ಟರ್ಸ್ ಎಲ್ಲಿದೆ, ಓಕೆ ಎಲ್ಲಿದೆ, ಫಿಲ್ಟರಿಂಗ್ ಟೆಕ್ನಿಕ್ಸ್.
ಓಕೆ. ಸೊ ಯಾವುದು ಟಾಪಿಕ್ ಮಿಸ್ ಆಗಬಾರ್ದು ಅಂತ ಅಷ್ಟೇ ನಾನೇನು ಮಾಡ್ತೀನಿ, ಒಂದು ಟಾಪಿಕಲ್ಲೇ ಏನೆಲ್ಲ ಟಾಪಿಕ್ಸ್ ಕವರ್ ಮಾಡ್ಬೋದು ಆ ರೀತಿ ನಾನು ನಿಮಗೆ ಕವರ್ ಮಾಡ್ತೀನಿ. ಓಕೆ, ರೈಟ್. ಇವಾಗ ನೋಡಿ, ಫಿಲ್ಟರ್ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್, ಓಕೆ, ಸ್ಟೇಟ್ ತಗೋತೀನಿ, ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸೇಲ್ಸ್ ತಗೋತೀನಿ, ಇಲ್ಲಿ ಡ್ರಾಪ್ ಮಾಡ್ತೀನಿ. ಓಕೆ, ನನಗೆ ಇವಾಗ ಇರತಕ್ಕಂಥ ರಿಸಲ್ಟ್ಸ್ ಬಂದು ಸ್ಟೇಟ್ ಮತ್ತೆ ಸೇಲ್ಸ್. ನನಗೆ ಇಲ್ಲಿ ಏನಾಗಬೇಕು ಅಂದರೆ, ಯಾವ ರೀಜನ್ ಸೆಲೆಕ್ಟ್ ಮಾಡ್ತೀನಿ ಆ ಸ್ಟೇಟ್ ಮಾತ್ರ ಇಲ್ಲಿ ಬರಬೇಕು. ರೀಜನ್ ಕಾಲಮ್ ತಗೊಂಡು ಈ ಫಿಲ್ಟರ್ಸ್ ಅಂತ ಒಂದು ಬಾಕ್ಸ್ ಇದೆ, ಇಲ್ಲಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬಿಡ್ತೀನಿ. ನೋಡಿ, ಇಲ್ಲಿ 4 ರೀಜನ್ ಇದೆ. ನಾನು ಸೆಲೆಕ್ಟ್ ಆಲ್ ಅಂತ ಕೊಡ್ತೀನಿ, ಓಕೆ ಅಂತ ಕೊಟ್ಟರೆ ನೋಡಿ ರೀಜನ್ ಇಲ್ಲಿ ಬರುತ್ತೆ. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶೋ ಫಿಲ್ಟರ್ ಅಂತ ಕೊಡ್ತೀನಿ. ಶೋ ಫಿಲ್ಟರ್ ಬೇಡ, ಫಸ್ಟ್ ಎಡಿಟ್ ಫಿಲ್ಟರ್ ಮಾಡೋಣ, ಆಮೇಲೆ ಶೋ ಫಿಲ್ಟರ್ ಮಾಡೋಣ. ಇಲ್ಲಿ ನನ್ನ ಅಂತ ಕೊಟ್ಬಿಟ್ಟು ಬರೀ ಈಸ್ಟ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ಬರೀ ಈಸ್ಟಲ್ಲಿ ಇರ್ತಕ್ಕಂಥ ಸ್ಟೇಟ್ ಮಾತ್ರ ಬರುತ್ತಿಲ್ಲ. ಪ್ರತಿ ಸರಿ ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಎಡಿಟ್ ಫಿಲ್ಟರ್ ಮತ್ತು ಇಲ್ಲಿ ವೆಸ್ಟ್ ಅಂತ ಕೊಡ್ತೀನಿ, ಓಕೆ. ಬಟ್ ನನಗೆ ಯಾಕೋ ಇದು ಪ್ರತಿ ಸರಿ ಇಲ್ಲಿ ಹೋಗ್ಬಿಟ್ಟು ನಾನು ಚೇಂಜ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಇದು ಕ್ಲೈಂಟ್ಗೆ ಹೋಗಲ್ಲ. ಕ್ಲೈಂಟ್ಗೆ ಒಂದು ಡ್ರಾಪ್ ಡೌನ್ ಇರಬೇಕು. ಆ ಡ್ರಾಪ್ ಡೌನ್ ಇಲ್ಲ ಅಂತಂದರೆ ಫಿಲ್ಟರ್ ಮಾಡೋದು ಕಷ್ಟ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಶೋ ಫಿಲ್ಟರ್ ಅಂತ ಕೊಡ್ತೀನಿ. ಈ ಶೋ ಫಿಲ್ಟರ್ ಏನು ಮಾಡುತ್ತೆ ನೋಡಿ, ನೋಡಿ ಇಲ್ಲಿ ನನಗೆ ಈ ಚೆಕ್ ಬಾಕ್ಸ್ ಬರುತ್ತೆ ನೋಡಿ, ಈ ರೀತಿ. ಓಕೆ, ನನಗೆ ಚೆಕ್ ಬಾಕ್ಸೇ ಇದ್ದರೆ ಓಕೆ ಫೈನ್, ಅದನ್ನು ಹಾಗೆ ಬಿಡ್ಬೋದು. ಬಟ್ ನನಗೆ ಡ್ರಾಪ್ ಡೌನ್ ಬೇಕು. ಅವಾಗ ಏನು ಮಾಡ್ತೀನಿ, ಇದಕ್ಕೆ ನಾವು ಕಾರ್ಡ್ ಅಂತ ಕರಿತೀವಿ. ಓಕೆ, ಇದು ಕಾರ್ಡ್, ಓಕೆನಾ. ಇಲ್ಲಿ ಹೋಗ್ಬಿಟ್ಟು ನಾನು ಒಂದು ಚಿಕ್ಕದೊಂದು ಆರೋ ಮಾರ್ಕ್ ಇದ್ರೆ ಕ್ಲಿಕ್ ಮಾಡಿದ್ರೆ ನನಗೆ ಒಂದಷ್ಟು ಆಪ್ಷನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನಮಗೆ ಇಲ್ಲಿ ಇರ್ತಕ್ಕಂಥ ಒಂದು ಲಿಸ್ಟ್ ಆಫ್ ಚೆಕ್ ಬಾಕ್ಸ್ ಯಾವ ರೀತಿ ನಾನು ಕಂಟ್ರೋಲ್ಸ್ ಚೇಂಜ್ ಮಾಡ್ಬೋದು. ಸಿಂಗಲ್ ವ್ಯಾಲ್ಯೂ ಡ್ರಾಪ್ ಡೌನ್ ಕ್ಲಿಕ್ ಮಾಡೋದು ನೋಡಿ, ಈ ರೀತಿ ನಾನು ಚೇಂಜ್ ಮಾಡ್ಬೋದು. ಓಕೆ, ಸೊ ಈ ರೀತಿ ನಾನು ಕಂಟ್ರೋಲ್ನ ಚೇಂಜ್ ಮಾಡ್ಕೋಬಹುದು. ರೈಟ್. ಸೊ ಇವಾಗ ಅದು ಡ್ರಾಪ್ ಡೌನ್ ಆಗೋಯ್ತು. ಸೊ ನನಗೆ ಏನಾದ್ರು ಬೇಕಂದ್ರೆ ನಾನು ಏನು ಮಾಡ್ಬೋದು, ಅಲ್ಲಿ ಫಿಲ್ಟರ್ನ ನಾನು ಕೊಡ್ತೀನಿ. ಫಿಲ್ಟರ್ ಕೊಟ್ಬಿಟ್ಟು ಶೋ ಫಿಲ್ಟರ್ ಅಂತ ಕೊಡ್ತೀನಿ. ಇಲ್ಲಿ ನನಗೆ ಆ ಫಿಲ್ಟರ್ ಬರುತ್ತೆ. ಸೊ ಇಲ್ಲೋದ್ರೆ ನೋಡಿ, ಆಯ್ತಾ, ಇದು ಒನ್ ವೇ ಆಫ್ ಫಿಲ್ಟರ್. ಡನ್. ನೆಕ್ಸ್ಟ್ ಇವಾಗ ನಾನು ರೀಜನ್ ಅಂತ ಕೊಟ್ಟೆ, ಇಲ್ಲೇನೋಯ್ತು ಸ್ಟೇಟ್ ಅಂತ ಬಂತು. ನಾನೇನು ಮಾಡ್ತೀನಿ, ಇವಾಗ ಈ ರೀಜನ್ ತೆಗೆದ್ಬಿಡ್ತೀನಿ, ಈ ಸ್ಟೇಟ್ ತೆಗೆದ್ಬಿಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಸಬ್ ಕ್ಯಾಟಗರಿ ತಗೋತೀನಿ. ಓಕೆ, ಇಲ್ಲಿ ನೋಡಿ, ಇವಾಗ ಸಬ್ ಕ್ಯಾಟಗರಿ ಇಲ್ಲಿರೋಂಥ ಎಲ್ಲ ಸಬ್ ಕ್ಯಾಟಗರೀಸು ಮತ್ತು ರೀಜನ್ ತಗೊಳ್ಳೋಣ. ಆಲ್ ಅಂತ ಕೊಡ್ತೀನಿ, ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ಶೋ ಫಿಲ್ಟರ್ ಅಂತ ಕೊಡ್ತೀನಿ. ಇದನ್ನು ಡ್ರಾಪ್ ಡೌನ್ ಮಾಡ್ಕೋತೀನಿ. ಓಕೆ, ಇವಾಗ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿರೋ ಎಲ್ಲ ಸಬ್ ಕ್ಯಾಟಗರೀಸು ಎಲ್ಲ ರೀಜನಲ್ಲೂ ಇರುತ್ತೆ. ಪ್ರೀವಿಯಸ್ ಎಕ್ಸಾಂಪಲ್ ಏನಾಯ್ತು ಅಂದರೆ, ಎಲ್ಲ ಸ್ಟೇಟ್ಸು ಎಲ್ಲ ರೀಜನಲ್ಲೂ ಇರಲ್ಲ. ಯಾವ ರೀಜನ್ ಸೆಲೆಕ್ಟ್ ಮಾಡ್ತೀನಿ ಆ ಸ್ಟೇಟ್ ಆ ರೀಜನ್ ಮಾತ್ರ ಬರಬೇಕಿಲ್ಲ. ಬಟ್ ಇದರಲ್ಲಿ ಸಬ್ ಕ್ಯಾಟಗರಿ ಎಲ್ಲಾದ್ರಲ್ಲೂ ಇರ್ತಾರೆ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಈಸ್ಟ್ ಅಂತ ಕೊಟ್ಟರೆ ನೋಡಿ ಈ ರೀತಿಯ ಚೇಂಜ್ ಆಗುತ್ತೆ. ಈಗ ನಾನು ಒಂದೇ ಫಿಲ್ಟರ್ ತಗೋಬೋದಾ, ಒಂದಕ್ಕಿಂತ ಹೆಚ್ಚು ಫಿಲ್ಟರ್ ತಗೋಬೋದಾ ನೋಡಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಕ್ಯಾಟಗರಿ ತೊಗೊಂಡು ಇಲ್ಲಿ ಇಡ್ತೀನಿ. ಸೊ ಇಲ್ಲಿ ಇರ್ತಕ್ಕಂಥದ್ದು ಕ್ಯಾಟಗರಿ ಮೇಲೆ ಡಿವೈಡ್, ಅಂದರೆ ಇದು ಫಿಲ್ಟರ್ ಆಗ್ಬೋದು. ಈಗ ಆಲ್ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಡ್ತೀನಿ ನೋಡಿ, ಇದು ಇನ್ನೊಂದು ಫಿಲ್ಟರ್ ಬಂತು. ಇಲ್ಲಿ ಹೋಗ್ಬಿಟ್ಟು ಶೋ ಫಿಲ್ಟರ್ ಅಂತ ಕೊಡ್ತೀನಿ ನೋಡಿ, ಫಸ್ಟ್ ಕ್ಯಾಟಗರಿ ಆಮೇಲೆ ರೀಜನ್ ಇರುತ್ತೆ. ನಾನು ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಇಲ್ಲಿ ಹೋಗ್ಬಿಟ್ಟು ಇದನ್ನು ಈ ರೀತಿ ಫಸ್ಟ್ ರೀಜನ್ ಮತ್ತು ಆಮೇಲೆ ಕ್ಯಾಟಗರಿ ತಗೋಬೋದು. ಇದನ್ನು ಕೂಡ ನಾನು ಡ್ರಾಪ್ ಡೌನಿಗೆ ಚೇಂಜ್ ಮಾಡ್ಬಿಡ್ತೀನಿ. ಈಗ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆಫೀಸ್ ಸಪ್ಲೈಸ್, ಟೆಕ್ನಾಲಜಿ ಮತ್ತು ಇದರಲ್ಲಿ ಸೆಂಟ್ರಲ್. ಸೊ ಈ ರೀತಿ ನಾವು ಎಷ್ಟು ಬೇಕಾದ್ರೂ ಫಿಲ್ಟರ್ಸ್ ಇಲ್ಲಿ ಹಾಕೊಂಡು ಹೋಗ್ಬೋದು. ಬೇಸ್ಡ್ ಆನ್ ದ ಫಿಲ್ಟರ್ಸ್ ನನಗೆ ಇಲ್ಲಿ ರಿಪೋರ್ಟ್ಸ್ ಫಿಲ್ಟರ್ ಆಗ್ತಾ ಹೋಗುತ್ತೆ. ಇದನ್ನೇ ನಾನು ಏನಾದರೂ ಅಕಸ್ಮಾತಾಗಿ ಇಲ್ಲಿ ಹೋಗ್ಬಿಟ್ಟು ನೋಡಿ ಪೈ ಚಾರ್ಟ್ ಕನ್ವರ್ಟ್ ಮಾಡ್ತೀನಿ. ಆಯ್ತಾ, ಫುಲ್ ಸ್ಕ್ರೀನ್ ಮಾಡೋಣ. ಇಲ್ಲಿ ಎಂಟರ್. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಫರ್ನಿಚರ್ ನೋಡಿ. ಸೊ ಈ ರೀತಿ ಕೂಡ ನಾವು ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ಸೊ ಈ ಫಿಲ್ಟರ್ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾನು ಇಲ್ಲಿ ಏನಾದರೂ ಫಿಲ್ಟರ್ ಮಾಡ್ಬೇಕಂದ್ರೆ ಜಸ್ಟ್ ಈ ಫಿಲ್ಟರ್, ಈ ಒಂದು ಬಾಕ್ಸ್ ಇದೆಲ್ಲ, ಇದಕ್ಕೆ ನಾವು ಶೆಲ್ಫ್ ಅಂತ ಕರಿತೀವಿ. ಇಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಫಿಲ್ಟರ್ ಮಾಡ್ಬೋದು. ಓಕೆ, ರೈಟ್. ಸೊ ಇದು ಬಂದು ಫಿಲ್ಟರ್ಸ್. ಇದಕ್ಕೆ ನಾವು
ಯಾವ ತರ ಫಿಲ್ಟರ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಟೆಕ್ಸ್ಟ್ ಹಾಕೋಬಹುದು, ಡೇಟ್ ಹಾಕೋಬಹುದು, ಅಥವಾ ನಂಬರ್ಸ್ ಹಾಕೋಬಹುದು. ಬೇಸ್ಡ್ ಆನ್ ನಮ್ಮ ಸೆಲೆಕ್ಷನ್ಸ್ ಇಲ್ಲಿ ಫಿಲ್ಟರ್ ಆಗುತ್ತೆ. ಓಕೆ, ಈಗ ಫಿಲ್ಟರ್ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಬಟ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ನಾನು ನಿಮಗೆ ತೋರಿಸ್ತೇನೆ. ಏನದು ಅಂದ್ರೆ, ಈ ಫಿಲ್ಟರ್ಸ್ ಅಂತಂದಾಗ ನಮಗೆ ಡೇಟಾ ಫಿಲ್ಟರ್ ಆಗ್ತಾ ಹೋಗುತ್ತೆ. ಬಟ್ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಒಂದು ಕ್ಯಾಲ್ಕುಲೇಷನ್ ತಗೋತೀನಿ. ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ಒಂದು ಸಬ್ ಕ್ಯಾಟಗರಿ ತಗೋತೀನಿ. ಜಸ್ಟ್ ಸಿಂಪಲ್ ಟೇಬಲ್ ಕ್ರಿಯೇಟ್ ಮಾಡೋಣ. ಇಲ್ಲಿ ಈ ಸೇಲ್ಸ್ ಅನ್ನ ತಗೋತೀನಿ. ನನಗೆ ಇಲ್ಲಿ ಇನ್ನೊಂದು ಕಾಲಮ್ ಬೇಕು. ಏನಪ್ಪಾ ಅದು ಅಂದ್ರೆ, ಈ ಡಿಸ್ಕೌಂಟ್ ಪ್ರೈಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಒಂದು ಕ್ಯಾಲ್ಕುಲೇಟೆಡ್ ಫೀಲ್ಡ್ ನ ಕೊಡ್ತೀನಿ. ಓಕೆ, ಈ ಡಿಸ್ಕೌಂಟ್ ಪ್ರೈಸ್ ಹೆಂಗ್ ಕೊಡ್ತೀನಿ ಅಂದ್ರೆ ನೋಡಿ, ನನಗೆ ಇಲ್ಲಿ 5% ಡಿಸ್ಕೌಂಟ್ ಬರಬೇಕು. 5%. ಆಯ್ತಾ? ಇಲ್ಲೇನ್ ಮಾಡ್ತೀನಿ, ಡಿಸ್ಕೌಂಟ್ ಪ್ರೈಸ್ ಅಂತ ಕೊಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ, ಡಿಸ್ಕೌಂಟ್ ಪ್ರೈಸ್ ಫಾರ್ಮುಲಾ ಏನು, ಇಲ್ಲಿ ಸಮ್ ಆಫ್ ಸೇಲ್ಸ್, ಆಯ್ತಾ, ಮಲ್ಟಿಪ್ಲೈಡ್ ಬೈ 0.05 ಅಂತ ಕೊಡ್ತೀನಿ. ಆಯ್ತಾ? ಅಥವಾ ಇಲ್ಲಿ ಸೇಲ್ಸ್ ಅಂತಾನು ಕೊಡ್ಬೋದು, ಸಮ್ ಆಫ್ ಸೇಲ್ಸ್ ಏನ್ ಬೇಕಾದ್ರೂ ಕೊಡ್ಬೋದು. ಯಾಕಂದ್ರೆ ನಮ್ಗೆ ಈ ಕಾಲಮ್ ಬಂದು ಮಲ್ಟಿಪ್ಲೈ ಆದ್ಮೇಲೆ ನನಗೆ ಇದು ಬರುತ್ತೆ. ಸಿಂಪಲ್ ಆಗಿ ತಗೊಂಡು ಇಲ್ಲೊಂದು ಕೆಲಸ ಮಾಡ್ತೀನಿ, ಸೇಲ್ಸ್ ಆಫ್ 5% ಅಂದ್ರೆ 0.05 ಅಂತ ಕೊಟ್ಟಿರ್ತೀನಿ. ಓಕೆ ಅಂತ ಕೊಡೋಣ. ಇಲ್ಲೊಂದು ಡಿಸ್ಕೌಂಟ್ ಪ್ರೈಸ್ ಒಂದು ಕಾಲಮ್ ಬರುತ್ತೆ. ಇದನ್ನ ಏನ್ ಮಾಡ್ತೀನಿ, ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ನನ್ಗೆ ಇವಾಗ ಇಲ್ಲಿ ಡಿಸ್ಕೌಂಟ್ ಪ್ರೈಸ್ ಬಂದಿದೆ. ಇದನ್ನ ಎಕ್ಸ್ಚೇಂಜ್ ಮಾಡೋಣ. ಇದು ಡಿಸ್ಕೌಂಟ್ ಪ್ರೈಸ್. ಸೊ 5% ಆಫ್ ದಿಸ್, ಇದು 8,369 ಇದೆ. ನನ್ಗೆ ಇವಾಗ ಇದು 10%ಗೆ ಕನ್ವರ್ಟ್ ಮಾಡಬೇಕು. 10% ಆಗಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮತ್ತೆ ಡಿಸ್ಕೌಂಟ್ ಪ್ರೈಸ್ ರೈಟ್ ಕ್ಲಿಕ್, ಇಲ್ಲಿ ಹೋಗ್ಬಿಟ್ಟು ಎಡಿಟ್, ಇದನ್ನ 10% ಮಾಡ್ತೀನಿ. ನೋಡಿ, ಇವಾಗ ಅದು 10% ಬಂತು. ಪ್ರತಿ ಸರಿ ನನಗೆ ಪರ್ಸೆಂಟೇಜ್ ವ್ಯಾಲ್ಯೂ ಚೇಂಜ್ ಆದಾಗೆಲ್ಲ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಫಾರ್ಮುಲಾನ ಚೇಂಜ್ ಮಾಡ್ತಾ ಹೋಗ್ತೀನಿ. ಇನ್ಸ್ಟೆಡ್ ನಾವೇನ್ ಮಾಡ್ಬೋದು ಅಂದ್ರೆ, ಇಲ್ಲಿ ಒಂದು ಪ್ಯಾರಾಮೀಟರ್ ಅಂತ ಇದೆ. ಏನಿದ್ ಪ್ಯಾರಾಮೀಟರ್ ನಾನು ಹೇಳ್ತೀನಿ. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕ್ರಿಯೇಟ್ ಪ್ಯಾರಾಮೀಟರ್ ಅಂತ ಇರುತ್ತೆ. ಈ ಪ್ಯಾರಾಮೀಟರ್ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಒಂದು ವಿಂಡೋ ಬರುತ್ತೆ. ಓಕೆನಾ? ಈ ವಿಂಡೋ ಏನ್ ಮಾಡುತ್ತೆ ಅಂದ್ರೆ, ಒಂದು ಪ್ಯಾರಾಮೀಟರ್ನ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿ ಕೊಡುತ್ತೆ. ಈ ಪ್ಯಾರಾಮೀಟರ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಪ್ಯಾರಾಮೀಟರ್ ಅಂದ್ರೆ, ನಾವು ಇವಾಗ ಎಕ್ಸೆಲ್ ಅಲ್ಲಿ ಒಂದು ಫಾರ್ಮುಲಾ ಬರೀತೇವೆ. ಜಸ್ಟ್ ಒಂದು ಎಕ್ಸೆಲ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಎಕ್ಸೆಲ್ ಓಪನ್ ಮಾಡೋಣ. ಓಕೆ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಈಕ್ವಲ್ಸ್ ವಿ ಲುಕ್ಅಪ್ ಅಂತ ಕೊಡ್ತೀನಿ. ವಿ ಲುಕ್ಅಪ್ ಅಂತ ಕೊಟ್ಟು ನೋಡಿ, ಲುಕ್ಅಪ್ ವ್ಯಾಲ್ಯೂ, ಟೇಬಲ್ ಅರೇ, ಆಯ್ತಾ, ಇದನ್ನೆಲ್ಲ ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ. ಇದಕ್ಕೆ ನಾನು ಏನ್ ವ್ಯಾಲ್ಯೂಸ್ ಕಳಿಸ್ತೀನಿ ಅದಕ್ಕೆ ಆರ್ಗ್ಯುಮೆಂಟ್ಸ್ ಅಂತ ಕರಿತೀನಿ. ಇದೆಲ್ಲ ಪ್ಯಾರಾಮೀಟರ್ಸ್. ರೈಟ್. ಈ ಪ್ಯಾರಾಮೀಟರ್ ಹೆಂಗ್ ಯೂಸ್ ಆಗುತ್ತೆ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಪ್ಯಾರಾ ಡಿಸ್ಕೌಂಟ್ ಅಂತ ಒಂದು ನೇಮ್ ಕೊಟ್ಬಿಡ್ತೀನಿ. ಒಂದು ನೇಮು. ಇಲ್ಲಿ ಪ್ಯಾರಾ ಅಂತ ಯಾಕೆ ಕೊಟ್ಟೆ ಅಂದ್ರೆ, ಪ್ಯಾರಾಮೀಟರ್ ಯಾವ್ದಾವ್ದು ಇದೆಯೋ ಅದೆಲ್ಲ ಒಂದು ಲಿಸ್ಟ್ ಬಂದ್ಬಿಡ್ಬೇಕು ನಮಗೆ, ಇಲ್ಲಾಂದ್ರೆ ಕನ್ಫ್ಯೂಷನ್ ಆಗುತ್ತೆ. ನಾನು ಕ್ರಿಯೇಟ್ ಮಾಡ್ತಾ ಇರೋಂಥ ಪ್ಯಾರಾಮೀಟರ್ ಬಂದು ಇಲ್ಲಿ ಇಂಟೀಜರ್, ಸ್ಟ್ರಿಂಗ್, ಬೂಲಿಯನ್ ಅಂತೆಲ್ಲ ಇದೆ. ಫ್ಲೋಟ್ ಅಂತ ತಗೋತೀನಿ. ಯಾಕೆ ಅಂದ್ರೆ, ಫ್ಲೋಟ್ ಅಂತಂದ್ರೆ ಡೆಸಿಮಲ್ ನಂಬರ್ಸ್. ಡಿಸ್ಪ್ಲೇ ಫಾರ್ಮ್ಯಾಟ್ ನನಗೆ ಡೆಸಿಮಲ್ ಅಲ್ಲಿ ಬೇಕು. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ನಂಬರ್ ಕಸ್ಟಮ್ ಅಂತ ಕೊಡ್ತೀನಿ. ನಾನು ಮಾಡ್ತಾ ಇರೋದು ಒಂದು ಪ್ಯಾರಾಮೀಟರ್ನ ಕ್ರಿಯೇಟ್ ಮಾಡೋದು. ಏನಂತ ನಿಮ್ಗೆ ಅರ್ಥ ಆಗುತ್ತೆ. ನಾನೇನ್ ಮಾಡಿದೆ, ಪ್ಯಾರಾಮೀಟರ್ ನೇಮ್ ಕೊಟ್ಟೆ, ಫ್ಲೋಟ್, ಇಂಟೀಜರ್, ಸ್ಟ್ರಿಂಗ್, ನನ್ನ ಡೇಟಾ ಯಾವ ತರ ಇದೆ ಅಂತ. ನಾನು ಕೊಡ್ತಾ ಇರೋಂಥ ಪರ್ಸೆಂಟೇಜ್ ಹೆಂಗಿದೆ, 0.05, 0.1 ಆ ಥರ ಇರೋದ್ರಿಂದ ಅದು ಡೆಸಿಮಲ್ ನಂಬರ್ಸ್ ಬರುತ್ತೆ. ಅದಕ್ಕೆ ಫ್ಲೋಟ್ ಅಂತ ಕೊಡಿ. ಕರೆಂಟ್ ವ್ಯಾಲ್ಯೂ, ಇವಾಗ ವ್ಯಾಲ್ಯೂ ಅಂದ್ರೆ ಡಿಫಾಲ್ಟ್ ಯಾವ ವ್ಯಾಲ್ಯೂ ಇರಬೇಕು. ಆಯ್ತಾ? ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, 0.05 ಅಂತ ಕೊಡ್ಬೋದು. ಇಲ್ಲಿ ಲಿಸ್ಟ್ ರೇಂಜ್ ಅಂತ ಇರುತ್ತೆ. ನಾನೇನ್ ಮಾಡ್ತೀನಿ, ಲಿಸ್ಟ್ ಅಂತ ಕೊಡ್ತೀನಿ. ಒಂದು ಲಿಸ್ಟ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ನೋಡಿ, ಕರೆಂಟ್ ವ್ಯಾಲ್ಯೂ ಇಲ್ಲೇನು ಕೊಟ್ಟಿಲ್ಲ, ಅದಕ್ಕೆ ಅದು ಹೊರಟೋಯ್ತು. ಈಗ ಏನ್ ಮಾಡ್ತೀನಿ, ವ್ಯಾಲ್ಯೂ 0.05 ಅಂತ ಕೊಡ್ತೀನಿ. ಇನ್ನೊಂದು ವ್ಯಾಲ್ಯೂ ಕೊಡ್ತೀನಿ,
0.1 ಅಂತ ಅಂದ್ರೆ 10%. 0.15, 0.2, 0.25 ಅಂತ ಕೊಟ್ಟು 5%, 10%, 15%, 20%, 25%. ಇಲ್ಲಿ ನೋಡಿ, ಎಕ್ಸ್ಕ್ಯೂಸ್ ಮಿ, ಇಲ್ಲಿ ಡಿಸ್ಪ್ಲೇ ಆಸ್ ಅಂತಿದೆ, ಇದು ಹಾಗೆ ಇರಲಿ, ಆಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ ಅಂತ ಕೊಡ್ತೀನಿ. ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಆಗೋಯ್ತು. ಒಂದು ನಿಮಿಷ, ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಆಗಿದೆ ನೋಡಿ, ಪ್ಯಾರಾಮೀಟರ್ ಡಿಸ್ಕೌಂಟ್ ಅಂತ. ರೈಟ್, ಇಲ್ಲಿ ಇವಾಗ ನೋಡಿ ಪ್ಯಾರಾಮೀಟರ್ ಡಿಸ್ಕೌಂಟ್ ಅಂತ ಕ್ರಿಯೇಟ್ ಆಗಿದೆ. ಈಗ ನೋಡಿ ಒಂದು ಇಂಟ್ರೆಸ್ಟಿಂಗ್, ಇಲ್ಲಿ ನಾನು ಏನು ಮೆಷರ್ ಕೊಟ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡ್ರಾಪ್ ಡೌನ್ ಕೊಟ್ಟಿದ್ನಲ್ಲ, ಅದೇ ಥರ ಇಲ್ಲಿ ಪ್ಯಾರಾಮೀಟರ್ ಡಿಸ್ಕೌಂಟ್ ಅಂತಿದೆ. ಇದು ಕ್ಲಿಕ್ ಮಾಡಿಬಿಟ್ಟು ಶೋ ಪ್ಯಾರಾಮೀಟರ್ ಅಂತ ಕೊಡ್ತೀನಿ ನೋಡಿ. 10%, 15% ಅಂತ ಈ ಥರ ಇದೆ. ನನಗೆ ಇದು ಯಾಕೋ ಅರ್ಥ ಆಗ್ತಿಲ್ಲ, ಯಾಕಂದರೆ ಕೆಲವ್ರಿಗೆಲ್ಲ ಇದು ಹೋಗ್ಬಿಟ್ಟು 0.05 ಅಂತೀರ, ಅಷ್ಟು ಜನ ನಮಗೆ ಅಷ್ಟು ಅರ್ಥಪೂರ್ಣವಾಗಿ ಇರೋಲ್ಲ. ನಾನು ಏನು ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ಬಿಟ್ಟು ಎಡಿಟ್ ಕೊಡ್ತೀನಿ. ನಿಮ್ಗೆ ಜಸ್ಟ್ ತೋರ್ಸೋದಕ್ಕೆ ಅಲ್ಲೇ ಬಿಟ್ಟಿದ್ದೆ. ಈಗ ನೋಡಿ ಡಿಸ್ಪ್ಲೇ ಆಸ್ ಅಂತಿದೆ, ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಇದನ್ನ 5%, ಮತ್ತೆ 10%, 15%, 20%, ಮತ್ತೆ 25% ಅಂತ ಕೊಡ್ತೀನಿ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಈಗ ನೋಡಿ ಇಲ್ಲಿ 5%, 10%, ನನಗೆ ಯಾವ ಪರ್ಸೆಂಟೇಜ್ ಬೇಕೋ ನಾನು ಇಲ್ಲಿ ತಗೋತೀನಿ. ಫೈನ್. ಈ ಪ್ಯಾರಾಮೀಟರ್ಗೂ ಈ ಕ್ಯಾಲ್ಕುಲೇಷನ್ಗೂ ಏನು ಸಂಬಂಧ ಇದೆ, ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಡಿಸ್ಕೌಂಟ್ ಪ್ರೈಸ್ ಇದೆಯಲ್ಲ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಡಿಟ್ ಅಂತ ಕೊಡ್ತೀನಿ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಏನು ಮಾಡ್ತಿದ್ದೆ, 0.05, 0.1 ಅಂತರ ಕೊಡ್ತಿದ್ನಲ್ಲ, ಇದನ್ನು ತೆಗೆದ್ಬಿಟ್ಟು ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಮಾಡಿದ್ವಲ್ಲ, ಪ್ಯಾರಾ ಡಿಸ್ಕೌಂಟ್ ನೋಡಿ, ಇದು ಕೊಟ್ಬಿಡ್ತೀನಿ. ಒಂದು ಫಾರ್ಮುಲಾ ಬರೀಬೇಕಾದ್ರೆ ನಾನು ಏನಾದರೂ ವ್ಯಾಲ್ಯೂಸ್ ಅನ್ನ ಡೈನಾಮಿಕ್ ಆಗಿ ಪಾಸ್ ಮಾಡಬೇಕು ಅಂದ್ರೆ ಈ ತರ ಪ್ಯಾರಾಮೀಟರ್ನ ಕ್ರಿಯೇಟ್ ಮಾಡ್ಕೋಬಹುದು. ಈಗ ಏನು ಮಾಡ್ತೀನಿ, ಓಕೆ ಅಂದ್ಕೊಡ್ತೀನಿ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇಲ್ಲಿ ನೋಡಿ ಡಿಸ್ಕೌಂಟ್ ಪ್ರೈಸ್ ಇಲ್ಲಿ ನೋಡ್ಕೊಳ್ಳಿ, 5% ಕೊಡ್ತೀನಿ ನೋಡಿ, 15% ನೋಡಿ, 25%. ಸೊ ನಾನು ಇಲ್ಲಿ ಏನು ಚೇಂಜ್ ಮಾಡ್ತೀನಿ, ಆ ರೀತಿ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಾವು ಪ್ಯಾರಾಮೀಟರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ಇದೆಲ್ಲ ತುಂಬಾ ಸಿಂಪಲ್ ಇದೆ. ಸ್ವಲ್ಪ ಫಾಸ್ಟ್ ಹೋಗ್ತಾರೆ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಏನೂ ಕನ್ಫ್ಯೂಷನ್ ಇಲ್ಲ. ಕ್ಲಾಸ್ ಆದಮೇಲೆ ನಾನು ವಿಡಿಯೋಸ್ ಅನ್ನು ಕೊಡ್ತೀನಲ್ಲ, ಅದನ್ನ ತಗೊಂಡು ನಿಧಾನ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗಿ ಇದು ತುಂಬಾ ಸುಲಭ ಅನ್ಸುತ್ತೆ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆಯ್ತಾ? ರೈಟ್, ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಯಾವುದೇ ವ್ಯಾಲ್ಯೂಸ್ ಕೊಟ್ರು ನನಗೆ ಇಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ರೈಟ್, ನೆಕ್ಸ್ಟ್ ಬಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ನೋಡೋಣ. ಓಕೆ, ಈಗ ಎಲ್ಲ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಏನಿದು? ಕಂಡೀಷನಲ್ ಫಾರ್ಮ್ಯಾಟಿಂಗ್, ಫಸ್ಟ್ ಆಫ್ ಆಲ್ ಕಂಡೀಷನಲ್ ಫಾರ್ಮ್ಯಾಟಿಂಗ್ ನಾವು ಪವರ್ ಬಿ ಅಲ್ಲೂ ನೋಡಿದ್ವಿ, ಎಕ್ಸೆಲ್ ಅಲ್ಲೂ ನೋಡಿದ್ವಿ. ಒಂದು ಕಂಡೀಷನ್ ಮೇಲೆ ನಾನು ಫಾರ್ಮ್ಯಾಟಿಂಗ್ ಅನ್ನ ಮಾಡುವಂಥದ್ದು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಚಿಕ್ಕ ಟೇಬಲ್ ಅನ್ನ ಮಾಡ್ತೀನಿ. ಜಸ್ಟ್ ಒಂದು ಸಿಂಪಲ್ ಟೇಬಲ್, ಸೇಲ್ಸ್ ಇಲ್ಲ ಹಾಕ್ಬಿಡ್ತೀನಿ, ಮತ್ತೆ ರೀಜನ್, ಚಿಕ್ಕದೊಂದು ಟೇಬಲ್. ನನ್ಗಿವಾಗ ಇಲ್ಲಿ ಈಸ್ಟ್ ಅಂತ ಇದೆಯಲ್ಲ, ಇದು ಕಲರ್ ಆಗಬೇಕು, ಅಂದ್ರೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಗಬೇಕು. ಈಸ್ಟ್ ಅಂತ ಇರೋದು ಇಲ್ಲಿ ಇದು ಕಲರ್ ಆಗಬೇಕು. ನಾನೇನ್ ಮಾಡ್ತೀನಿ, ಒಂದು ಕ್ಯಾಲ್ಕುಲೇಟೆಡ್ ಫೀಲ್ಡ್ ಅನ್ನ ಮಾಡ್ತೀನಿ. ಆಯ್ತಾ? ಏನ್ ಮಾಡ್ತೀನಿ, ಇದನ್ನ ಕಂಡೀಷನಲ್ ಫಾರ್ಮ್ಯಾಟ್ ಅನ್ನು ಕೊಡ್ತೀನಿ. ಜಸ್ಟ್ ನಾ ಮಾಡ್ಬೇಕಾದ್ರೆ ಇಷ್ಟು, ರೀಜನ್ ಈಕ್ವಲ್ಸ್ ಈಸ್ಟ್, ಇಷ್ಟೇ ನಾ ಮಾಡ್ಬೇಕಾಗುತ್ತೆ. ಓಕೆ ಅಂತ ಕೊಡ್ತೀನಿ. ಆಯ್ತಾ? ಈಗ ನೋಡಿ, ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಇದೆಯಲ್ಲ, ಇದನ್ನ ಜಸ್ಟ್ ತಗೊಂಡೋಗ್ಬಿಟ್ಟು ಕಲರ್ಸ್ ಅಲ್ಲಿ ಹಾಕ್ಬಿಡ್ತೀನಿ. ಇಲ್ಲಿ ನೋಡಿ ಶೇಡ್ ಆಗುತ್ತೆ. ಇದು ಹೆಂಗ್ ವರ್ಕ್ ಆಗುತ್ತೆ, ಇಲ್ಲಿ ಯಾವ ಒಂದು ವ್ಯಾಲ್ಯೂ ಇದೆಯಲ್ಲ, ಎಡಿಟ್ ನೋಡಿ, ಇಲ್ಲಿ ಯಾವ ಒಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂ ಮೇಲೆ ಇಲ್ಲಿ ಕಲರ್ ಆಗುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸೌತ್ ಅಂತ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ನೋಡಿ ಸೌತ್ ಕಲರ್ ಆಯ್ತು. ಇಲ್ಲಿ ಮೇಲ್ಗಡೆ ಒಂದು ಕಾಲಮ್ ತಗೋಣ, ಶಿಫ್ಟ್ ಮೋಡ್ ತಗೊಂಡು ನಾನು ಏನ್ ಮಾಡ್ತೀನಿ, ಇಲ್ಲಿ ಇಡ್ತೀನಿ ನೋಡಿ, ಸೌತ್ ಎಲ್ಲ ಕಲರ್ ಆಯ್ತು.
ಎಕ್ಸ್ಚೇಂಜ್ ಮಾಡಿ ನೋಡಿ, ಸ್ವ್ಯಾಪ್ ನೋಡಿ, ನೋಡಿ ಎಲ್ಲಿ ಸೌತ್ ಇದು ಕಲರ್ ಆಯ್ತು. ಬಟ್ ನನಗೆ ಇವಾಗ ಸೆಂಟ್ರಲ್ ಕಲರ್ ಆಗಬೇಕು ಇದು. ಸೊ ಪ್ರತಿ ಸರಿ ಹೋಗಿ ನಾನು ಇಲ್ಲಿ ಈ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ಫಾರ್ಮ್ಯಾಟ್ ಮಾಡ್ತಾರೆ ಕಡೆ ಹೋಗ್ಬಿಟ್ಟು ನೋಡಿ, ಇದನ್ನ ವೆಸ್ಟ್ ಅಂತ ಕೊಡ್ತೀನಿ ಅಥವಾ ಸೆಂಟ್ರಲ್ ಅಂತ ಕೊಡ್ತೀನಿ. ಸೆಂಟ್ರಲ್ ಅಂತಾನೆ ಕೊಡೋಣ, ಓಕೆ ಅಂತ ಕೊಡ್ತೀನಿ ನೋಡಿ, ಸೆಂಟ್ರಲ್ ಶೇಡ್ ಆಯ್ತು. ಬಟ್ ಪ್ರತಿ ಸರಿ ಹೋಗ್ಬಿಟ್ಟು ಇಲ್ಲಿ ಮಾಡೋದಕ್ಕಿಂತ ನನಗೆ ಯಾವ್ದು ಬೇಕು ಆ ಸೆಲೆಕ್ಷನ್ಸ್ ಮಾಡಿದ್ರೆ ನನಗಿಲ್ಲಿ ಈ ಶೇಡಿಂಗ್ ಅನ್ನ ಮಾಡ್ಬೋದು. ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಒಂದು ಪ್ಯಾರಾಮೀಟರ್ನ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಪ್ಯಾರಾಮೀಟರ್ನ ಕ್ರಿಯೇಟ್ ಮಾಡ್ಬೇಕು ನೋಡಿ, ಇಂಟ್ರೆಸ್ಟಿಂಗ್ ಥಿಂಗ್, ಅವಲ್ಲಿ ಒಂದು 10%, 5% ಅಂತೆಲ್ಲ ಕೊಟ್ವಲ್ಲ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಪ್ಯಾರಾ ರೀಜನ್ ಅಂತ ಕೊಡ್ತೀನಿ. ಇವಾಗ ನಾನು ಮಾಡ್ತಾ ಇರೋಂಥ ಪ್ಯಾರಾಮೀಟರ್ ಅಂತ ತಗೋತಾ ಇರೋದು ಸೆಂಟ್ರಲ್, ಈಸ್ಟ್, ಸೌತ್, ವೆಸ್ಟ್ ಅಂತ. ಅದು ಟೆಕ್ಸ್ಟ್ ಅಲ್ಲಿ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವು ನೋಡಿ ಸ್ಟ್ರಿಂಗ್ ಅಂತ ತಗೋಬೇಕು. ಯಾವಾಗಲೂ ಫ್ಲೋಟ್ ತಗೋಬಾರ್ದು, ಕನ್ಫ್ಯೂಸ್ ಆಗಬೇಡಿ. ನಾನು ಪ್ಯಾರಾಮೀಟರ್ ಯಾವ ರೀತಿ ಇರುತ್ತೆ ಆ ರೀತಿ ಸ್ಟ್ರಿಂಗ್ ಅಂತ ಕೊಡ್ತೀನ. ಇಲ್ಲಿ ಹೋಗ್ಬಿಟ್ಟು ಕರೆಂಟ್ ವ್ಯಾಲ್ಯೂ ಅಂತಿದೆ, ಇದನ್ನ ಹಾಗೆ ಬಿಟ್ಬಿಡಿ, ಏನು ತೊಂದರೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಒಂದು ಲಿಸ್ಟ್ ಕ್ರಿಯೇಟ್ ಮಾಡಬೇಕು. ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಥಿಂಗ್, ಲಿಸ್ಟ್ ಅಂತ ಕೊಡ್ತೀನಿ. ಯೂಶಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಆಯ್ತಾ, ಮತ್ತೆ ಇಲ್ಲಿ ಹೋಗ್ಬಿಟ್ಟು ಈಸ್ಟ್, ಈ ತರ ನಾನು ಟೈಪ್ ಮಾಡ್ಕೊಂಡು ಕೂತ್ಕೊಂತೀನಿ. ಈ ತರ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಏನ್ ಮಾಡ್ಬೇಕು ನಾನು, ಇಲ್ಲಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಆಡ್ ವ್ಯಾಲ್ಯೂಸ್ ಅಂತಿದೆ, ಇದನ್ನ ಕ್ಲಿಯರ್ ಮಾಡ್ಬಿಡ್ತೀನಿ ಆಯ್ತಾ. ಆಡ್ ವ್ಯಾಲ್ಯೂಸ್ ಅಂತಿದೆ. ನಾನು ಮುಂಚೆ ಏನ್ ಮಾಡಿದೆ ಅಂದ್ರೆ 10%, 5% ನಿಮ್ಗೆ ಮ್ಯಾನ್ಯಲ್ ಆಗಿ ಗೊತ್ತಾಗ್ಲಿ ಅಂತ ನಾನು ಆ ರೀತಿ ಮಾಡಿದ್ದು. ಪ್ರತಿ ಸರಿ ಹಂಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಹೋಗ್ಬಿಟ್ಟು ಆಡ್ ವ್ಯಾಲ್ಯೂಸ್ ಕೊಡ್ತೀನಿ ನೋಡಿ, ಇಲ್ಲಿ ಕಂಟ್ರಿ ರೀಜನ್ ಅಂತಿದೆ, ಮತ್ತೆ ಇಲ್ಲಿ ರೀಜನ್ ಅಂತಿದೆ ನೋಡೋಣ. ಇದು ಸೆಲೆಕ್ಟ್ ಮಾಡಿದ್ರೆ ನೋಡಿ ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡುತ್ತೆ. ಆ ಸೆಲೆಕ್ಟ್ ಮಾಡಿರುವಂತ ಕಾಲಮ್ ಅಲ್ಲಿ ಯುನೀಕ್ ವ್ಯಾಲ್ಯೂಸ್ ಇಲ್ಲಿ ಬಂದ್ಬಿಡುತ್ತೆ. ಟೈಪ್ ಕೂಡ ಮಾಡ್ಬೋದು, ಏನು ತಪ್ಪಿಲ್ಲ. ರೈಟ್, ಟೈಪ್ ಮಾಡಿದ್ನಾ, ಓಕೆ ಅಂತ ಕೊಟ್ನಾ, ಡನ್. ನಮ್ಗಿಲ್ಲಿ ಪ್ಯಾರಾಮೀಟರ್ ರೀಜನ್ ಅಂತ ಒಂದು ಪ್ಯಾರಾಮೀಟರ್ ಕ್ರಿಯೇಟ್ ಆಗುತ್ತೆ. ಈಗ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನು ಮಾಡಿದೀವಲ್ಲ, ರೈಟ್ ಕ್ಲಿಕ್ ಮಾಡ್ಬಿಟ್ಟು ಎಡಿಟ್ ಮಾಡ್ತೀನಿ. ಈ ಸೆಂಟ್ರಲ್ ಅಂತ ಏನ್ ಕೊಟ್ಟಿದ್ದೀನಿ ಇದಕ್ಕೆ ಬದಲು ಪ್ಯಾರಾ ರೀಜನ್, ಓಕೆ ಅಂತ ಕೊಡಿ. ಈಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ನಾನು ಶೋ ಪ್ಯಾರಾಮೀಟರ್ ಅಂತ ಕೊಡ್ತೀನಿ ನೋಡಿ, ಸೆಂಟ್ರಲ್ ಅಂತಿದ್ಯಾ, ಇಲ್ಲಿ ಹೋಗ್ಬಿಟ್ಟು ಸೌತ್ ಕೊಟ್ರ ನೋಡಿ, ಸೌತ್ ಶೇಡ್ ಆಯ್ತು, ವೆಸ್ಟ್ ಶೇಡ್ ಆಯ್ತು. ಸೊ ಎಲ್ಲೆಲ್ಲ ನಾನು ವ್ಯಾಲ್ಯೂಸ್ ಅನ್ನ ಪಾಸ್ ಮಾಡ್ಬೋದು ಅಲ್ಲಿ ನಾನು ಈ ಪ್ಯಾರಾಮೀಟರ್ಗಳನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ. ಸೊ ಇದು ನೀವು ತುಂಬಾ ಈಸಿಯಾಗಿ ಕಲಿಯುವಂಥದ್ದು. ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇದು ಖಂಡಿತವಾಗಿ ಅರ್ಥ ಆಗುತ್ತೆ. ಮತ್ತೆ ಕನ್ಫ್ಯೂಷನ್ ಬೇಡ, ನಿಧಾನಕ್ಕೆ ನಾನೇನು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ಆ ರೀತಿನ ನೀವು ಮಾಡ್ಬೋದು. ಇಲ್ಲಿ ನೋಡಿ, ಸ್ವಾಪ್ ಮಾಡ್ತೀನಿ ನೋಡಿ, ಈ ರೀತಿ ಹೋಗ್ತು. ರೈಟ್, ಈಗ ಏನ್ ಮಾಡ್ತೀನಿ, ಈಗ ಇನ್ನೂ ಒಂದೇನೋ ವ್ಯಾಲ್ಯೂ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ಇಲ್ಲೇ ತಗೊಂಡ್ರೆ ನೋಡಿ, ವೆಸ್ಟ್ ಎಲ್ಲ ಶೇಡ್, ಎಲ್ಲಿ ವೆಸ್ಟ್ ಇರುತ್ತೆ ಅಲ್ಲೆಲ್ಲ ಶೇಡ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಸೆಂಟ್ರಲ್ ಅಂದ್ಬಿಟ್ರೆ ನೋಡಿ, ಎಲ್ಲಿ ಸೆಂಟ್ರಲ್ ಇದೆ ಅದು ಶೇಡ್ ಆಗುತ್ತೆ. ಸೊ ಈ ರೀತಿ ನಾವು ಈ ಒಂದು ಕಂಡೀಷನ್ ಫಾರ್ಮ್ಯಾಟಿಂಗ್ ನೋಡಿದ್ವಿ, ಅದ್ರ ಜೊತೆಗೆ ಪ್ಯಾರಾಮೀಟರಿಂಗ್ ಯೂಸ್ ಮಾಡ್ಬೋದು ಅಂತ ಕೂಡ ನೋಡಿದ್ವಿ. ಓಕೆನಾ. ಸೊ ಈ ರೀತಿ ನಾವು ರಿಪೋರ್ಟ್ಸ್ ಗಳನ್ನ ಡೈನಾಮಿಕ್ ಆಗಿ ಮಾಡ್ಬೋದು. ರೈಟ್, ಇದೀಗ ಇರಲಿ. ನೆಕ್ಸ್ಟ್ ಇನ್ನೊಂದು ಶೀಟ್ ಹೋಗೋಣ ಆಯ್ತಾ. ಸೊ ಕಂಡೀಷನ್ ಫಾರ್ಮ್ಯಾಟಿಂಗ್ ಕೂಡ ನೋಡಿದ್ವಿ. ಈಗ ಏನ್ ಮಾಡೋಣ ಅಂದ್ರೆ ಒಂದಷ್ಟು ಚಾರ್ಟ್ಸ್ ಗಳನ್ನ ನೋಡೋಣ. ಆಮೇಲೆ ಇಲ್ಲಿ ಒಂದಷ್ಟು ಗ್ರೂಪಿಂಗ್ ಅನ್ನ ಕೂಡ ನಾವು ನೋಡೋಣ, ಹೆಂಗ್ ಮಾಡ್ಬೋದು ಗ್ರೂಪಿಂಗ್ ಅಂತ. ಈ ಪವರ್ ಬಿ ಅಲ್ಲಿ ಚಾರ್ಟ್ಸ್ ಮಾಡ್ಬೇಕು ಅಂದ್ರೆ ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ ತರ ಇರುತ್ತೆ, ಅದ್ರೊಳಗಡೆ ಎಲ್ಲ ಚಾರ್ಟ್ಸ್ ಇರುತ್ತೆ. ಯಾವ್ದು ಬೇಕು ಅದು ಕ್ಲಿಕ್ ಮಾಡ್ತೀನಿ, ಇಲ್ಲಿ ಬಂದ್ಬಿಡುತ್ತೆ. ಟ್ಯಾಬ್ಲೂ ಅಲ್ಲಿ ಹಂಗಲ್ಲ, ನಾನು ಕಾಲಮ್ ಅನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬೇಕು. ಅದಾದ್ಮೇಲೆ ನನ್ಗೆ ಯಾವ ಚಾರ್ಟ್ ಬೇಕೋ ಅದನ್ನ ಡಿಸೈಡ್ ಮಾಡ್ಕೋಬಹುದು. ಸೇಮ್ ಪವರ್ ಬಿ ಐ ಎಕ್ಸೆಲ್ ಅಲ್ಲಿ ಯಾವ ರೀತಿ ಕಾಲಮ್ ಚಾರ್ಟ್, ಬಾರ್ ಚಾರ್ಟ್ ಇದೆ, ಇಲ್ಲೂ ಕೂಡ ಅದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ರೀಜನ್ ತಗೋತೀನಿ, ಮತ್ತಿಲ್ಲಿ ಸೇಲ್ಸ್ ತಗೋತೀನಿ ನೋಡಿ, ಒಂದು ಚಾರ್ಟ್ ಬಂತು. ಇದಕ್ಕೆ ನಾವು ಬಾರ್ ಚಾರ್ಟ್ ಅಂತ ಕೊಡ್ತೀವಿ. ಇಲ್ಲಿ ಹೋಗ್ಬಿಟ್ಟು ಇದು ಸ್ವಾಪ್ ಮಾಡಿದ್ರೆ ನೋಡಿ ಕಾಲಮ್ ಚಾರ್ಟ್ ಬರುತ್ತೆ. ಇದು ಕಾಲಮ್ ಚಾರ್ಟ್ ಅಂತ ಕರೆಯಲ್ಲ ನಾವು ಈ ಒಂದು ಟ್ಯಾಬ್ಲೂ ಅಲ್ಲಿ. ಹಾರಿಜಾಂಟಲ್ ಬಾರ್ ಚಾರ್ಟ್, ವರ್ಟಿಕಲ್ ಬಾರ್ ಚಾರ್ಟ್, ಇದು ಬಂದು ವರ್ಟಿಕಲ್ ಬಾರ್ ಚಾರ್ಟ್. ಈ ಸ್ವಾಪ್ ಮಾಡ್ತೀನಿ ನೋಡಿ, ಇದು ಹಾರಿಜಾಂಟಲ್ ಬಾರ್ ಚಾರ್ಟ್. ಸೊ ಈ ರೀತಿ ನಾವು ಚಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ನಮ್ಗೆ ಯಾವ ರೀತಿ ಬೇಕೋ ಅಲ್ಲಿ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು. ರೈಟ್, ಇವಾಗ ಇದನ್ನ ಡೂಪ್ಲಿಕೇಟ್ ಮಾಡ್ಕೋತೀನಿ. ರೈಟ್ ಕ್ಲಿಕ್, ಡೂಪ್ಲಿಕೇಟ್ ನೋಡಿ,
ಇನ್ನೊಂದು ರಿಪೋರ್ಟ್ ಕ್ರಿಯೇಟ್ ಆಯ್ತು, ಇನ್ನೊಂದು ಶೀಟ್ ಅಂದ್ರೆ ಇನ್ನೊಂದು ರಿಪೋರ್ಟ್ ಕ್ರಿಯೇಟ್ ಆಯ್ತು. ಇಲ್ಲೇನ್ ಮಾಡ್ತೀನಿ, ನನಗೆ ಇವಾಗ ಇಲ್ಲಿ ಈ ಏನ್ ವ್ಯಾಲ್ಯೂಸ್ ಇದೆಯಲ್ಲ ಇದ್ರ ಬ್ರೇಕಪ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ಅಂತ ಹೋಗ್ತೀನಿ ನೋಡಿ. ಸೆಗ್ಮೆಂಟ್ ಏನಿದೆ ಅದ್ರ ಸೆಗ್ಮೆಂಟ್ ವೈಸ್ ಇಲ್ಲಿ ನನಗೆ ಡೇಟಾ ಸ್ಪ್ಲಿಟ್ ಆಗ್ಬಿಡುತ್ತೆ. ಜಸ್ಟ್ ಇನ್ ಕೇಸ್ ನನಗೆ ಈ ರೀತಿ ಬೇಡ, ಟೋಟಲ್ ವ್ಯಾಲ್ಯೂ ಬೇಕು, ಬಟ್ ನಂಗೆ ಬ್ರೇಕಪ್ ಕೂಡ ಬೇಕು ನೋಡಿ. ಇಲ್ಲಿ ಹೋಗ್ಬಿಟ್ಟು ಡೂಪ್ಲಿಕೇಟ್ ಮಾಡ್ತೀನಿ, ಇಲ್ಲಿ ಇದೆಯಲ್ಲ ಸೆಗ್ಮೆಂಟ್, ಜಸ್ಟ್ ಡ್ರ್ಯಾಗ್ ಮಾಡಿ ಕಲರ್ಸ್ ಮೇಲೆ ಇಟ್ಬಿಡಿ ನೋಡಿ, ಸ್ಟ್ಯಾಕ್ ಚಾರ್ಟ್. ಸೊ ಈ ರೀತಿ ನಾವು ಚಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ರೈಟ್. ನೆಕ್ಸ್ಟ್, ಸಪೋಸ್ ನಾನು ಒಂದು ಟೈಮ್ ಸೀರೀಸ್ ಚಾರ್ಟ್ಸ್ ಅನ್ನ ಮಾಡಬೇಕು. ಟೈಮ್ ಸೀರೀಸ್ ಅಂತಂದ್ರೆ ಲೈನ್ ಚಾರ್ಟ್. ನಾನು ಈ ರೀತಿ ಲೈನ್ ಚಾರ್ಟ್ ಅನ್ನ ಮಾಡಬೇಕು ಅಂದ್ರೆ ನನಗೆ ಯಾವ್ದಾವ್ದೋ ವ್ಯಾಲ್ಯೂಸ್ ಅನ್ನ ತಗೊಳಕ್ಕಾಗಲ್ಲ. ಇಲ್ಲಿ ಮೇನ್ ಆಗಿ ನಾನು ಡೇಟ್ ಅನ್ನೇ ತಗೋಬೇಕು ನೋಡಿ. ಇಲ್ಲಿ ಡೇಟ್ ತಗೊಂಡು ಇಲ್ಲೆಲ್ಲ ಜಸ್ಟ್ ನೀವು ಡ್ರಾಪ್ ಮಾಡಿ ಆಮೇಲೆ ಬೇಕಾದ್ರೆ ಅದನ್ನ ಚೇಂಜ್ ಮಾಡ್ಕೋಬಹುದು. ನಾನು ಏನ್ ಮಾಡ್ತೀನಿ, ಡೇಟ್ ವೈಸ್ ಇಲ್ಲಿ ನೋಡಿ, ಲೈನ್ ಚಾರ್ಟ್ಸ್ ಮತ್ತೆ ಏರಿಯಾ ಚಾರ್ಟ್ಸ್ ಎನೇಬಲ್ ಆಗುತ್ತೆ. ಇಲ್ಲಿ ಇದೆಯಲ್ಲ ಇದು ಬಂದು ಇಯರ್ ನೋಡಿ, 2021, 22, 23, 24. ಇಲ್ಲೊಂದು ಪ್ಲಸ್ ಮಾರ್ಕ್ ಇದೆ, ಇದಕ್ಕೆ ಹೈರಾರ್ಕಿ. ಡೇಟ್ಗೆ ಆಟೋಮೆಟಿಕ್ ಹೈರಾರ್ಕಿ ಬಂದ್ಬಿಡುತ್ತೆ. ಇದು ಕ್ಲಿಕ್ ಮಾಡ್ತೀನಿ ನೋಡಿ, ಕ್ವಾರ್ಟರ್ ವೈಸ್. ನೆಕ್ಸ್ಟ್ ಮಂತ್ ವೈಸ್. ಇಲ್ಲಿ ಏನಾಗಿದೆ, ಫಸ್ಟ್ ಇಯರ್, ಅದಾದ್ಮೇಲೆ ಕ್ವಾರ್ಟರ್, ಅದಾದ್ಮೇಲೆ ನಮ್ಗಿಲ್ಲಿ ಮಂತ್ ಬಂದ. ನನಗೆ ಬರೀ ಮಂತ್ ಬೇಕು ನೋಡಿ, ತೆಗೆದ್ಬಿಡ್ತೀನಿ ನೋಡಿ, ಇದು ಬರೀ ಮಂತ್. ಈಗ ನೀವು ಅನ್ಕೋಬಹುದು ಇಲ್ಲಿ ಬರೀ ಮಂತ್ ಇದೆ, ಈ ಯಾವ ಇಯರ್ಗೆ ಯಾವ ಮಂತ್ಗೆ ವ್ಯಾಲ್ಯೂಸ್ ಬರ್ತಿದೆ ಅಂತ. ನಾನೇನ್ ಮಾಡ್ತೀನಿ, ಆರ್ಡರ್ ಡೇಟ್ ತಗೊಂಡು ಇಲ್ಲಿ ನನಗೆ ಬರೀ ಇಯರ್ ಬೇಕು, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇದನ್ನ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇಯರ್ಸ್ ಅಂತಿದೆ, ಸೆಲೆಕ್ಟ್ ಮಾಡ್ಕೋತೀನಿ, ಫಿಲ್ಟರ್ಸ್ ಇಯರ್ಸ್ ಅಂತ ಕೊಡ್ತೀನಿ. ಇದು ಕೇಳುತ್ತೆ ಯಾವ ಇಯರ್ ಬೇಕು ಅಂತ, ಆಲ್ ಅನ್ಕೊಟ್ಟು ಓಕೆ ಅನ್ಕೊಟ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಶೋ ಫಿಲ್ಟರ್ ಅಂತ ಕೊಟ್ರೆ ಒಂದು ಡ್ರಾಪ್ ಡೌನ್ ತರ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಡೌನ್ ನೋಡಿ, 22, 24. ಸೊ ಈ ರೀತಿ ನಾವು ಚಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು. ಇದರಲ್ಲಿ ಒಂದೇ ಒಂದು ಲೈನ್ ಬರ್ತಿದೆ, ನನಗೆ ಮಲ್ಟಿಪಲ್ ಲೈನ್ಸ್ ಬೇಕು ಅಂದ್ರೆ ಇದು ಬಂದು ಓವರ್ ಆಲ್ ಟೋಟಲ್. ನಂಗೆ ರೀಜನ್ ವೈಸ್ ಚಾರ್ಟ್ ತೋರಿಸ್ಬೇಕು. ಜಸ್ಟ್ ರೀಜನ್ ತಗೊಂಡು ಇಲ್ಲಿ ನೋಡಿ, ಇಲ್ಲಿ ಬಿಟ್ಬಿಟ್ರೆ ಯಾವ ರೀಜನ್ ಅಲ್ಲಿ ಯಾವ ರೀತಿ ಸೇಲ್ಸ್ ಆಗಿದೆ ಅಂತ ತೋರಿಸ್ಬಿಡುತ್ತೆ. ಸೊ ಈ ರೀತಿ ನಾವು ಇದನ್ನೆಲ್ಲ ನೋಡ್ಬೋದು. ರೈಟ್. ಓಕೆ. ನೆಕ್ಸ್ಟ್, ಸಪೋಸ್ ನನಗೆ ಇವಾಗ ಇಲ್ಲೊಂದು ಚಾರ್ಟ್ ಇದೆ, ಸಬ್ ಕ್ಯಾಟಗರಿ, ಮತ್ತೆ ಸೇಲ್ಸ್ ಅನ್ನ ತಗೋತೀನಿ. ಅದ್ರ ಜೊತೆಗೆ ಇಲ್ಲಿ ಒಂದು ಕ್ವಾಂಟಿಟಿ ಅಂತ ಒಂದು ಕಾಲಮ್ ಇದೆ, ನಾನು ಜಸ್ಟ್ ಇಲ್ಲಿ ತಗೋತೀನಿ ನೋಡಿ. ಇಲ್ಲಿ ಒಂದು ಕ್ವಾಂಟಿಟಿ ವ್ಯಾಲ್ಯೂಸ್ ಬರುತ್ತೆ, ಇದಕ್ಕಿಂತ ಡಿಸ್ಕೌಂಟ್ ತಗೊಂಡು ನೋಡೋಣ. ಓಕೆ, ಈ ಡಿಸ್ಕೌಂಟ್ ಮತ್ತೆ ಇದನ್ನ ನಾನು ಚಾರ್ಟ್ ಕನ್ವರ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲೊಂದು ಚಾರ್ಟ್ ಇದೆ, ಇದು ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ನೀವು ಜಸ್ಟ್ ನೋಡಿದ್ರೆ ನನಗೆ ಬರೀ ಈ ಸಮ್ ಆಫ್ ಸೇಲ್ಸ್ ಮಾತ್ರ ಕಾಣಿಸ್ತಿದೆ, ಸಮ್ ಆಫ್ ಡಿಸ್ಕೌಂಟ್ ಎಲ್ಲೂ ಕಾಣಿಸ್ತಿಲ್ಲ ಇಲ್ಲಿ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿರೋಂಥ ಸೇಲ್ಸ್ ವ್ಯಾಲ್ಯೂ ಲ್ಯಾಕ್ಸ್ ಅಲ್ಲಿ ಇದೆ, ಬಟ್ ಇಲ್ಲಿ ಡಿಸ್ಕೌಂಟ್ ಅಂತ ಏನಿದೆ ಅದು ಜಸ್ಟ್ ಒಂದು ಯೂನಿಟ್ಸ್ ತರ, ಒಂದು ರುಪೀಸ್ ತರ ಇದೆ. ಬಟ್ ಯಾವ ರೀತಿ ಇದನ್ನ ಕಂಪೇರ್ ಮಾಡಕ್ಕಾಗತ್ತೆ, ಹಿಂಗ್ ನೀವು ಕಂಪೇರ್ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದೆಲ್ಲ ಇದು ಸಮ್ ಆಫ್ ಸೇಲ್ಸ್, ಸಮ್ ಆಫ್ ಡಿಸ್ಕೌಂಟ್, ಇಲ್ಲಿ ಇದನ್ನ ತೆಗೆದ್ಬಿಡೋಣ, ಇದೆಲ್ಲ ತೆಗೆದು ಸಿಂಪಲ್ ಆಗಿ ಮಾಡಿ. ಓಕೆ, ಸೊ ನನಗೆ ಸೇಲ್ಸ್ ಮತ್ತೆ ಡಿಸ್ಕೌಂಟ್, ಓಕೆ, ಎರಡು. ಮತ್ತೆ ನನಗೆ ಇದು ಯಾವ್ದ್ರಲ್ಲಿ ಬೇಕು, ಐ ಟೇಕ್ ರೀಜನ್ ನೋಡಿ, ಇರುತ್ತೆ ಈ ರೀತಿ ಇರುತ್ತೆ. ಇದನ್ನ ಇಲ್ಲಿ ಹೋಗ್ಬಿಟ್ಟು ನೋಡಿ, ಡಿಸ್ಕೌಂಟ್ ಇದೆಯಲ್ಲ, ಡ್ಯುಯಲ್ ಆಕ್ಸಿಸ್ ಚಾರ್ಟ್ ಅಂತ ಮಾಡ್ತೀವಿ. ಡ್ಯುಯಲ್ ಆಕ್ಸಿಸ್ ನೋಡಿ,
ಇದು ಏನಾಗುತ್ತೆ, ನಾನು ಇಲ್ಲಿ ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಎರಡೂ ತಗೊಂಡಿರ್ತೀನಿ. ಎರಡು ಒಂದೇ ಚಾರ್ಟ್ ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ನೋಡಿ ಯೂನಿಟ್ಸ್ ಬೇರೆ ಇರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಸೇಲ್ ಸೆಲೆಕ್ಟ್ ಮಾಡ್ತೀನಿ. ಇದನ್ನ ಬಾರ್ ಚಾರ್ಟ್ ಅಂದ್ರೆ ಈ ರೀತಿ ಮಾಡ್ತೀನಿ. ಬಟ್ ಇನ್ನೊಂದು ಇದೆಯಲ್ಲ, ಇದು ಡಿಸ್ಕೌಂಟ್, ಇದನ್ನ ನಾನು ಏನ್ ಮಾಡ್ತೀನಿ, ಲೈನ್ ಚಾರ್ಟ್ ಅನ್ನು ಮಾಡ್ಬಿಡ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ನನಗೆ ಯೂನಿಟ್ಸ್ ಅಥವಾ ಏನಿದೆ ಡಿಸ್ಕೌಂಟ್ ಅದರಲ್ಲಿ ಇರುತ್ತೆ. ಇದೆಲ್ಲ ಬಂದು ಲ್ಯಾಕ್ಸ್ ಅಲ್ಲಿ ಇರುತ್ತೆ. ಸೊ ಈ ರೀತಿ ನಾವು ಬ್ಯಾಲೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಸುಮ್ಮನೆ ನಾನು ಹೋಗ್ಬಿಟ್ಟು ಒಂದು ಚಾರ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬಿಡ್ತೀನಿ ಅಂದ್ರೆ ಆಗಲ್ಲ. ಈ ರೀತಿ ಕೂಡ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಓಕೆ, ರೈಟ್. ನೆಕ್ಸ್ಟ್, ಈ ಡ್ಯುಯಲ್ ಆಕ್ಸೆಸ್ ಅಲ್ಲಿ ಇನ್ನೂ ಅಡ್ವಾಂಟೇಜಸ್ ಇದೆ. ಏನಪ್ಪ ಅಂತಂದ್ರೆ ನೋಡಿ, ಇವಾಗ ನಾನೇನ್ ಮಾಡ್ತೀನಿ, ಸಬ್ ಕ್ಯಾಟಗರಿ ತಗೋತೀನಿ. ಇಲ್ಲಿ ಸೇಲ್ಸ್ ವ್ಯಾಲ್ಯೂ ತಗೋತೀನಿ. ಸೊ ಇಲ್ಲಿ ನನಗೆ ಎರಡು ಸರಿ ಸೇಮ್ ಸೇಲ್ಸ್ ಆಫ್ ಸಮ್ ಆಫ್ ಸೇಲ್ಸ್ ಅನ್ನ ತಗೊಂಡಿದ್ದೀನಿ. ಏನಕ್ಕೆ ಅಂತಂದ್ರೆ ನಾನೇನ್ ಮಾಡ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಇದನ್ನ ಡ್ಯೂಯಲ್ ಆಕ್ಸೆಸ್ ಮಾಡ್ಬಿಡ್ತೀನಿ. ಇಲ್ಲಿ ಒಂದೇ ವ್ಯಾಲ್ಯೂ ಚಾರ್ಟ್, ಎರಡು ಚಾರ್ಟ್ ಒಂದೇ ವ್ಯಾಲ್ಯೂ ಇರೋದ್ರಿಂದ ನಮಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಇದ್ರ ಮೇಲೆ ಎರಡು ಚಾರ್ಟ್ಸ್ ಇದೆ, ಆಕ್ಚುಲಿ ಎರಡು ಪ್ಲಾಟ್. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಸೇಲ್ಸ್ ಫಸ್ಟ್ ಒಂದು ವಿಂಡೋ ಇದೆ, ಅಲ್ಲಿ ಹೋಗ್ಬಿಟ್ಟು ಬಾರ್ ಚಾರ್ಟ್ ಅಂತ ಕೊಡ್ತೀನಿ. ಸೆಕೆಂಡ್ ವಿಂಡೋದಲ್ಲಿ ಇದನ್ನ ಶೇಪ್ ಚಾರ್ಟ್ ಅಂತ ಕೊಟ್ಬಿಡ್ತೀನಿ. ಆಯ್ತಾ? ಈಗ ಫಸ್ಟ್ ವಿಂಡೋದಲ್ಲಿ ಏನಿದೆ, ಸೈಜ್ ಅಂತಿದೆ, ಇದನ್ನ ಆದಷ್ಟು ಕಮ್ಮಿ ಮಾಡ್ಬಿಡ್ತೀನಿ. ಓಕೆನಾ? ಸಿ, ಮತ್ತೆ ಇಲ್ಲಿ ಬರ್ತೀನಿ, ಈ ಸರ್ಕಲ್ಸ್ ಇದೆಯಲ್ಲ, ಇದಕ್ಕೆ ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ ನೋಡಿ, ಶೇಪ್ ಅಂತಿದೆಯಲ್ಲ, ಈ ಶೇಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಶೇಪ್ಸ್ ಬರುತ್ತೆ. ನಿಮಗೆ ಏನಾದ್ರು ಇಲ್ಲಿರೋ ಅಂತ ಶೇಪ್ಸೇ ನಿಮ್ಗೆ ಓಕೆ ಅಂತಂದ್ರೆ ಕ್ಲಿಕ್ ಮಾಡೋದು ನೋಡಿ. ಓಕೆ, ರೈಟ್. ಇದು ಸೈಜ್ ಏನೋ ಜಾಸ್ತಿ ಮಾಡ್ಬೇಕು ನೋಡಿ, ಈ ತರ ಮಾಡಬಹುದು. ಓಕೆ, ರೈಟ್. ಇದಕ್ಕೆ ನಾವು ಲಾಲಿಪಾಪ್ ಚಾರ್ಟ್ ಅಂತಾನು ಕರಿಬಹುದು. ಸೊ ಇದನ್ನ ನಾ ಏನ್ ಮಾಡಬಹುದು, ಇಲ್ಲಿ ಹೋಗ್ಬಿಟ್ಟು ಶೇಪ್ಸ್, ಮೋರ್ ಶೇಪ್ ಅಂತ ಕೊಡ್ತೀನಿ. ಇಲ್ಲಿ ಆಯ್ತಾ, ನನಗೆ ಏನ್ ಬೇಕು ಇಲ್ಲ ಸೆಲೆಕ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಮೇಜಸ್ ಅನ್ನ ತಗೊಂಡಿದ್ದೀನಿ, ಇದು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ನೋಡಿ, ಇದೊಂದು ಇಮೇಜ್ ಆಕ್ಚುಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಸೊ ಈ ರೀತಿ ನಾನು ಮಾಡಬಹುದು. ಓಕೆನಾ? ಸೊ ಇದು ಲಾಲಿಪಾಪ್ ಚಾರ್ಟ್ ಅಂತ ಕರೀತಾರೆ. ಸೊ ಈ ತರ ನಾವು ಡಿಫ್ರೆಂಟ್ ಆಗಿ ಚಾರ್ಟ್ಸ್ ಗಳನ್ನ ತೋರಿಸಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಓಕೆ, ಈ ರೀತಿ ನಾವು ಎಷ್ಟೊಂದು ಚಾರ್ಟ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ನಾನು ನಿಮ್ಗೆ ಆ ಒಂದು ವಿಡಿಯೋನ ಕೊಡ್ತೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಇನ್ನು ಹೆಚ್ಚಿನ ಚಾರ್ಟ್ಸ್ ಗಳನ್ನ ಕಲ್ತ್ಕೊಳ್ಳಿ. ರೈಟ್. ಸೊ ಇವಾಗ ನಾವು ಒಂದಷ್ಟು ರಿಪೋರ್ಟ್ಸ್ ಗಳನ್ನ ಜಸ್ಟ್ ಹಿಂಗೆ ಒಂದಷ್ಟು ರಿಪೋರ್ಟ್ಸ್ ಗಳನ್ನ ಮಾಡೋದು. ಇವಾಗ ಏನ್ ಮಾಡ್ತೀನಿ, ಈ ಎಲ್ಲಾ ಚಾರ್ಟ್ಸ್ ಗಳನ್ನ ತಗೊಂಡು ಬಂದ ಡ್ಯಾಶ್ ಬೋರ್ಡ್ ಅಲ್ಲಿ ಇದೆಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋತೀನಿ. ಹೆಂಗ್ ಮಾಡೋದು ನೋಡಿ, ಸಖತ್ ಈಸಿ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆ, ಜಸ್ಟ್ ಕ್ಲಿಕ್ ಮಾಡ್ತೀನಿ. ಇದು ಬಂದು ನಂಗೆ ಡ್ಯಾಶ್ ಬೋರ್ಡ್. ಸೊ ನಾನು ಇಲ್ಲಿ ಇವಾಗ ಡಿಸೈಡ್ ಮಾಡಬೇಕು ನನ್ನ ರಿಪೋರ್ಟ್ಸ್ ಯಾವ ಡಿವೈಸ್ ಮೇಲೆ ವರ್ಕ್ ಆಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಡಿವೈಸ್ ಪ್ರಿವ್ಯೂ ಅಂತ ಕೊಡ್ತೀನಿ. ಈ ಡಿವೈಸ್ ಪ್ರಿವ್ಯೂ ಏನ್ ಮಾಡುತ್ತೆ ಅಂದ್ರೆ ನಾವು ಕೊಡುವಂತ ಸೆಲೆಕ್ಷನ್ಸ್ಗೆ ಇದು ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತಾ ಅಂತ ತೋರಿಸುತ್ತೆ. ಡೆಸ್ಕ್ಟಾಪ್, ಓಕೆ, ಫೋನ್. ಸೊ ನನ್ನ ಡಿವೈಸ್ ಯಾವ ಒಂದು ಮಾಡೆಲ್ ಇದೆ ಅಥವಾ ಯಾವ ಒಂದು ಫೋನ್ ಇದೆ ಅಥವಾ ಡೆಸ್ಕ್ಟಾಪ್ ಇದೆ, ಲ್ಯಾಪ್ಟಾಪ್ ಇದೆ, ಅದ್ರ ಮೇಲೆ ನಾನು ಸೆಲೆಕ್ಟ್ ಮಾಡಿದ್ರೆ ನಮಗೆ ಆ ರೀತಿ ಒಂದು ವಿಂಡೋ ಬರುತ್ತೆ. ಅಲ್ಲಿ ನಾವು ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈಗ ಡೆಸ್ಕ್ಟಾಪ್ಗೆ ಹೋಗ್ತೀನಿ ನೋಡಿ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ, ನಾನು ಇವಾಗ ಫೋನ್ ಅಂತ ಕೊಡ್ತೀನಿ. ಫೋನಲ್ಲಿ ಅಂತೂ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಲ್ವೇಸ್ ಡಿಫಾಲ್ಟ್ ಅಂತಾನೆ ಕೊಡ್ತೀನಿ. ಹೋಗ್ಬಿಟ್ಟು
ಆಯ್ತಾ. ಮತ್ತೆ ಅದೇ ಡೆಸ್ಕ್ಟಾಪ್ ಲೇಔಟ್ಗೆ ಬರ್ತೀವಿ. ಇಲ್ಲ ಡಿವೈಸ್ ಪ್ರಿವ್ಯೂ ತೆಗೆದ್ಬಿಡ್ತೀನಿ. ಈ ಥರ ನಾನು ಕ್ಯಾನ್ವಾಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆನಾ. ರೈಟ್. ನಾನು ಡಿಲೀಟ್ ಮಾಡ್ಬಿಡ್ತೀನಿ. ಓಕೆ, ನೋಡಿ ಇವಾಗ ನಾನಿಲ್ಲಿ ಒಂದು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನ್ ಮಾಡಿದೆ, ಇಲ್ಲೊಂದಷ್ಟು ರಿಪೋರ್ಟ್ಸ್ ಗಳನ್ನ ಮಾಡಿದೆ. ಸೊ ಇಲ್ಲಿ ಶೀಟ್ 1 ಏನಿದೆ, ಒಂದು ಟೇಬಲ್ ಇದೆ. ಶೀಟ್ 2 ಚಾರ್ಟ್ ಇದೆ. ಓಕೆ, ಸೊ ಇದು ಒಂದು ಡ್ಯಾಶ್ ಬೋರ್ಡ್. ಸೊ ಇಲ್ಲಿ ನಾನು ಡಿಫ್ರೆಂಟ್ ಪೇಜಸ್ ತರ ನಾನು ಕ್ರಿಯೇಟ್ ಮಾಡ್ಕೋತೀನಿ. ಆಮೇಲೆ ಮತ್ತೆ ನಾನು ಸ್ಟೋರಿಯಲ್ಲಿ ಅದನ್ನ ಹಾಕ್ಬಿಟ್ಟು ಸರ್ವರ್ ಅಲ್ಲಿ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲೊಂದು ಪೇಜ್ ಇದೆ. ನಾನು ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ ನೋಡಿ ಈ ರೀತಿ. ಮತ್ತೆ ಎರಡನೇದು ನೋಡಿ, ರೈಟ್. ಸೊ ನಿಮ್ಗೆ ಯಾವ್ದು ರಿಪೋರ್ಟ್ಸ್ ಬೇಕೋ ಅದನ್ನ ನಾನು ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಹೋಗ್ಬೋದು. ಬಟ್ ಇಲ್ಲಿ ಏನಾಗ್ತಿದೆ ನೋಡಿ, ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೇಕಾದ್ರೆ ಇದೆಲ್ಲ ಒಂಥರ ಟೈಲ್ಸ್ ತರ ಆಗ್ಬಿಡ್ತಾನೆ. ಎಲ್ಲ ಒಂದು ಟೈಲ್ಸ್ ತರ ಆಗ್ತಾ ಹೋಗ್ತೀನಿ. ಬಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ತೀನಿ. ಈ ಸರಿ ಏನ್ ಮಾಡ್ತೀನಿ, ಫ್ಲೋಟಿಂಗ್ ಅಂತ ಕೊಟ್ಬಿಡ್ತೀನಿ. ಫ್ಲೋಟಿಂಗ್ ಅಡ್ವಾಂಟೇಜ್ ಅಂದ್ರೆ ನೋಡಿ, ಇಲ್ಲಿ ತಗೊಂಡು ನಾನು ಎಲ್ಲಿ ಬೇಕಾದ್ರೂ ಇದನ್ನು ಪ್ಲೇಸ್ ಮಾಡ್ಕೋಬಹುದು ಈ ರೀತಿ. ಓಕೆ, ನಿಮ್ಗೆ ಏನ್ ಬೇಕೋ ಅದನ್ನ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಹೋಗ್ಬೋದು. ಇದು ಬೇಡ, ಇದು ತೆಗೆದ್ಬಿಡೋಣ. ನಾನು ಆಲ್ರೆಡಿ ಇಲ್ಲಿದೆ ಡ್ಯಾಶ್ ಬೋರ್ಡ್ 1 ಅಲ್ಲಿ. ಓಕೆ, ಡ್ಯಾಶ್ ಬೋರ್ಡ್ 2 ಅಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದು ಲೈನ್ ಚಾರ್ಟ್. ಡಿಲೀಟ್ ಮಾಡ್ಬಿಡ ನೀನು, ಫಸ್ಟ್ ಇಂದ ತಗೋತೀನಿ. ಓಕೆ, ಫಸ್ಟ್ ಇಂದ ಮಾಡಿ. ಸೊ ಈ ರೀತಿ ನಂಗೆ ಒಂದು ಬ್ಲಾಂಕ್ ಕ್ಯಾನ್ವಾಸ್ ಇರುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್. ಓಕೆ, ನೆಕ್ಸ್ಟ್ ಬಂದು ಡ್ರ್ಯಾಗ್ ಮತ್ತೆ ಡ್ರಾಪ್. ಓಕೆ, ಸೊ ನಂಗೆ ಯಾವ್ದಾವ್ದು ಬೇಡ ಅದೆಲ್ಲ ನಾನು ಡಿಲೀಟ್ ಮಾಡ್ಬಿಡ್ಬೋದು. ಇದು ಬೇಕಾಗುತ್ತೆ ಆಕ್ಚುಲಿ. ಸೊ ಇದನ್ನ ಹಾಗೆ ಇಟ್ಕೊಳ್ಳಿ. ಇದು ಬೇಡ, ಲೆಜೆಂಡ್ ಬೇಡ, ಇದು ಬೇಕಾಗತ್ತೆ. ಓಕೆ, ರೈಟ್. ಸೊ ನಾವಿಲ್ಲಿ ಯಾವ ಒಂದು ರಿಪೋರ್ಟ್ ಬೇಕೋ ಅದನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೋದು. ಓಕೆ, ಲೆಟ್ಸ್ ಟೇಕ್ ಒನ್ ಮೋರ್. ಇದೆ ತಗೊಂಡು. ಓಕೆ, ನೋಡಿ ಈ ರೀತಿ ನಾನು ಚಾರ್ಟ್ಸ್ ಗಳನ್ನ ಪ್ಲೇಸ್ ಮಾಡ್ಕೋಬಹುದು. ಸೊ ನನಗೆ ಡ್ಯಾಶ್ ಬೋರ್ಡ್ 1 ಡ್ಯಾಶ್ ಬೋರ್ಡ್ 2 ಅಂತಿದೆ. ಈಗ ಈ ಡ್ಯಾಶ್ ಬೋರ್ಡ್ ಗಳಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನಾನು ಸ್ಟೋರಿ ಅಂತ ಕೊಡ್ತೀನಿ. ಸ್ಟೋರಿಯಲ್ಲಿ ನಾನು ಏನ್ ಮಾಡ್ಬೋದು, ಇಲ್ಲಿರುವಂತ ರಿಪೋರ್ಟ್ಸ್ ಅಥವಾ ಡ್ಯಾಶ್ ಬೋರ್ಡ್ಸ್ ಅನ್ನ ತಗೊಂಡು ನಾನು ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ ನಾನು. ಇದನ್ನ ರೀನೇಮ್ ಮಾಡ್ಬಿಡ್ತೀನಿ ಪೇಜ್ 1. ಪೇಜ್ 1 ಪೇಜ್ 2 ನೋಡಿ, ಕ್ಲಿಕ್ ಮಾಡಿದ್ರೆ ಪೇಜ್ 1 ಪೇಜ್ 2 ಸ್ಟೋರಿ. ಇದು ನಾವು ಇಲ್ಲಿ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಈ ರೀತಿ ನಾವು ಕ್ಲೈಂಟ್ಗೆ ಕೊಡ್ತೀವಿ. ಓಕೆ, ಸೊ ಇದು
ಫುಲ್ ಸ್ಕ್ರೀನ್ ಮಾಡುತ್ತೆ. ನಾನು ಏನು ಮಾಡಿದೆ, 2 ಡ್ಯಾಶ್ ಬೋರ್ಡ್ ಏನು ಮಾಡಿದ್ವಲ್ಲ ಅದು ತೊಗೊಂಡು ಒಂದು ಸ್ಟೋರಿ ಹಾಕ್ತೆ. ಓಕೆ, ಸೊ ಈ ರೀತಿ ನಾವು ಕಂಪ್ಲೀಟ್ ರಿಪೋರ್ಟ್ಸ್ ಇಂದ ಡ್ಯಾಶ್ ಬೋರ್ಡ್ ಇಂದ ಸ್ಟೋರಿಯನ್ನ ಕ್ರಿಯೇಟ್ ಮಾಡ್ಬೋದು. ಇದನ್ನ ನೀವು ಕ್ಲೈಂಟ್ಗೆ ಡೈರೆಕ್ಟ್ ಆಗಿ ಕಳಿಸ್ಬೋದು ಆಕ್ಚುಲಿ. ಓಕೆ, ಸೊ ಇದು ಬಿಟ್ಟು ಅಕಸ್ಮಾತ್ ನೀವು ಪಬ್ಲಿಷ್ ಮಾಡಲೇಬೇಕು ಅಂತಂದ್ರೆ ಅದು ತುಂಬಾ ಏನೋ ಲೈಸೆನ್ಸ್ ತುಂಬಾ ಕಾಸ್ಟ್ಲಿ ಆಗುತ್ತೆ ನೀವು ಸರ್ವರ್ಗೆ ಹಾಕೋದಕ್ಕೆ. ಓಕೆ, ಸೊ ಈ ರೀತಿ ನಾವು ಟ್ಯಾಬ್ಲೋ ಅನ್ನ ಕ್ರಿಯೇಟ್ ಮಾಡ್ಬೋದು. ಇನ್ನೂ ತುಂಬಾ ಇದೆ ಟಾಪಿಕ್ಸ್ ಆಕ್ಚುಲಿ, ಬಟ್ ಎಲ್ಲಾ ಟಾಪಿಕ್ಸ್ ನಾನು ಕವರ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ನಾನು ಸಪ್ರೇಟ್ ವಿಡಿಯೋಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ನಾನು ರಿಪೋರ್ಟ್ಸ್ ಮಾಡ್ತೀನಿ, ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡ್ಕೋತೀನಿ, ಎಲ್ಲ ಡ್ಯಾಶ್ ಬೋರ್ಡ್ಸ್ ಅಥವಾ ಇಂಡಿವಿಜುವಲ್ ರಿಪೋರ್ಟ್ಸ್ ಕೂಡ ನಾನು ಇಲ್ಲಿ ತಗೋಬಹುದು. ಓಕೆ, ರೈಟ್. ಸೊ ಈ ಡ್ಯಾಶ್ ಬೋರ್ಡ್ಸ್ ಇಲ್ಲಿಗೆ ಮುಗಿಸ್ತೀನಿ, ಅಂದ್ರೆ ಟ್ಯಾಬ್ಲೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸ್ ಅನ್ನ ಒಂದು ಗ್ಲಾನ್ಸ್ ಆಗಿ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ಅಥವಾ ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ನೀವು ಯಾವ ರೀತಿ ಯೂಸ್ ಮಾಡ್ಕೊತೀರ ಅದು ನಿಮಗೆ ಬೇಕು. ಓಕೆ, ಬಟ್ ಬೇರೆ ವಿಡಿಯೋಸ್ಗಳಿದೆ, ಅದನ್ನು ಕೂಡ ನಾನು ಅದೇ ವೆಬ್ಸೈಟ್ ಅಲ್ಲಿ ಅದನ್ನ ಪೋಸ್ಟ್ ಮಾಡ್ತೀನಿ, ಅದು ನೋಡ್ಕೊಂಡು ನೀವು ಬೇಕಾದ್ರೆ ಕಲ್ತ್ಕೋಬಹುದು. ಓಕೆನಾ, ರೈಟ್. ಸೊ ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇವಾಗ ನಿಮ್ಗಳಿಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. 1 ನಿಮಿಷ ನಿಮಗೆಲ್ಲ ಮೈಕ್ ಆಪ್ಷನ್ಸ್ ಅನ್ನ ನಾನು ಕೊಡ್ತೀನಿ. ರೈಟ್. ಸೊ ಇವಾಗ ನೀವುಗಳು ಅನ್ಮ್ಯೂಟ್ ಮಾಡ್ಕೊಂಡು ಏನು ಹೇಳೋದ್ರೆ ದಯವಿಟ್ಟು ತಿಳಿಸಿ. ಏನೋ ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡೋಣ. ಏನೋ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಏನ್ ಡೌಟ್ಸ್ ಇಲ್ವಾ? ಅಟ್ಲೀಸ್ಟ್ ಹೇಳಿ ಏನಾದ್ರು ಇದೆ ಇಲ್ಲ, ಏನಾದ್ರು ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಸುಮ್ಮನೆ ಇದ್ರೆ ನಮ್ಗೇನು ಗೊತ್ತಾಗಲ್ಲ. ರೈಟ್. ಸೊ ಏನು ಡೌಟ್ಸ್ ಇಲ್ಲ ಅಂದ್ರೆ ನಾನು ಓಕೆ ಗುಡ್. ಟ್ಯಾಬ್ಲೋ ಈಸಿ ಇದೆ ಆಯ್ತಾ, ಟ್ಯಾಬ್ಲೋ ಈಸಿ ಇದೆ, ಬಟ್ ಏನಂದ್ರೆ ನಮಗೆ ಅದು ಲೈಸೆನ್ಸ್ ತುಂಬಾ ಕಾಸ್ಟ್ಲಿ ಇದೆ. ಓಕೆ, ಸೊ ಅದರಿಂದ ನಮ್ಗೆ ಸ್ವಲ್ಪ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕಾಗ್ಲಿ ಕಮರ್ಷಿಯಲಿ ವರ್ಕ್ ಮಾಡೋದಕ್ಕಾಗ್ಲಿ ಸ್ವಲ್ಪ ಕಷ್ಟ. ಓಕೆನಾ, ರೈಟ್. ಓಕೆ, ಸೊ ನಾಳೆ ನಿಮಗೆ SQL ಸರ್ವರ್ ಅಲ್ಲಿ ಸಿಗ್ತೀನಿ. SQL ಸರ್ವರ್ ಬಂದು ಆದಷ್ಟು ಎಲ್ಲರೂ ಅಟೆಂಡ್ ಮಾಡಿ ಆಯ್ತಾ. ಟ್ಯಾಬ್ಲೋ ಫೈನ್ ಈಸಿ ಕಲಿಬೋದು, SQL ತುಂಬಾ ಇಂಪಾರ್ಟೆಂಟ್. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು SQL, ಎಕ್ಸೆಲ್ ಮತ್ತೆ ಪವರ್ BI ಅಟ್ಲೀಸ್ಟ್ ಇಷ್ಟನ್ನ ಕಲ್ತ್ಕೊಳ್ಳಿ. ಪೈಥಾನ್ ತುಂಬಾ ಇಂಪಾರ್ಟೆಂಟ್, ಬಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಟು ಬಿಗಿನ್ ವಿತ್ ಎಕ್ಸೆಲ್, ಪವರ್ BI ಮತ್ತೆ SQL ಈ ಮೂರನ್ನ ಆದಷ್ಟು ಕಲ್ತ್ಕೊಳ್ಳಿ. ಜಾಬ್ ಅಪ್ಲೈ ಮಾಡಿ, ಖಂಡಿತವಾಗಿ ಸಿಗುತ್ತೆ. ಅಷ್ಟು ಓಪನಿಂಗ್ಸ್ ಇವಾಗ ಬರ್ತಿದೆ ಆಕ್ಚುಲಿ, 1 ಮಂತ್ ಇಂದ ತುಂಬಾ ಬರ್ತಿದೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಕೇಳ್ತಿದ್ದಾರೆ, ಒಂದಷ್ಟು ಪ್ರಾಜೆಕ್ಟ್ಸ್ ಅನ್ನು ವರ್ಕ್ ಮಾಡಿ. ಈ 3 ಟೆಕ್ನಾಲಜಿ ಫಸ್ಟ್ ನೀವು ತಗೊಂಡು ಆದಷ್ಟು ಅಪ್ಲೈ ಮಾಡಕ್ ಸ್ಟಾರ್ಟ್. ಓಕೆನಾ, ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗ್ತೀನಿ SQL ಸರ್ವರ್. ಓಕೆ, ಬಾಯ್.